ಸ್ನೇಹಿತರೆ ನೋಡಿ ಸರ್ ಹಾಕಿ ಸ್ನೇಹಿತರೆ, ಇದು ಕನ್ನಡಿಗರ ಅಂಗಡಿ ಆಪಲ್ ವುಡ್ ಫರ್ನಿಚರ್. ಇವರೇ ಆಪಲ್ ವುಡ್ ಫರ್ನಿಚರ್ ನ ಮಾಲೀಕರಾದಂತ ಅಶ್ವಥ್ ನಾರಾಯಣ್ ಸರ್. ಸರ್ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಸರ್ ಕ್ವಾಲಿಟಿ ಫರ್ನಿಚರ್ ಬೇಕಂದ್ರೆ ಈ ಆಪಲ್ ವುಡ್ ಫರ್ನಿಚರ್ ಬನ್ನಿ, ನಾನು ಮಾಡ್ಕೊಡ್ತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರಿ ಮೇಲ್ಗಡೆಯಿಂದ ಫ್ಲಾಗ್ ಎಲ್ಲ ಆಗ್ಬಿಟ್ಟು ಸರ್ ಜೊತೆ ಒಂದು ಒಳ್ಳೆ ವಿಡಿಯೋ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಆಪಲ್ ವುಡ್ ಫರ್ನಿಚರ್ ಅಲ್ಲಿ ಇದ್ವಿ. ನಮ್ಮ ಜೊತೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ ಸರ್. ಲಾಸ್ಟ್ ಟೈಮು ಆಫರ್ ಕೂಡ ಕೊಟ್ಟಿದ್ವಿ, ಒಂದು ಒಳ್ಳೆ ವಿಡಿಯೋ ಕೂಡ ಮಾಡಿದ್ವಿ, ಕೇಕ್ ಕಟಿಂಗ್ ಎಲ್ಲ ಮಾಡ್ಬಿಟ್ಟು ಭರ್ಜರಿಯಾಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ನನ್ನ ಕ್ವಶನ್ ಏನು ಅಂತಂದರೆ, ಕನ್ನಡಿಗರಿಂದ ರೆಸ್ಪಾನ್ಸ್ ಯಾವ ಥರ ಇದೆ, ಯಾವ ಥರ ಇರುತ್ತೆ, ಅದ್ರ ಬಗ್ಗೆ ಒಂದೆರಡು ಮಾಹಿತಿ ಕೊಟ್ಬಿಡಿ ಸರ್ ನಮಗೆ. ಇಲ್ಲ, ಖಂಡಿತ ಸರ್. ಯಾಕಂದರೆ ಕನ್ನಡಿಗರಿಂದ ತುಂಬಾ ಚೆನ್ನಾಗಿದೆ ಸರ್. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕನ್ನಡದವನು ಸರ್ ಫಸ್ಟ್ ಆಫ್ ಆಲು. ಇನ್ನೊಂದೇನು ಹೇಳ್ಬೇಕಂದ್ರೆ ನಮ್ಮ ಫೀಲ್ಡಲ್ಲಿ ತುಂಬ ಕಡಿಮೆ ಸರ್. ನಮ್ಮ ಫೀಲ್ಡ್ ಅಂದರೆ ಈ ಫರ್ನಿಚರ್ ಫೀಲ್ಡ್ ಇದೆಯಲ್ಲ, ನಮ್ಮ ಕನ್ನಡದವರು ನಮ್ಮ ಹಿಂದೂ ಇರೋದು ತುಂಬ ಕಡಿಮೆ. ಓಕೆನಾ? ಬಟ್ ನಾನು ಇವತ್ತು ನೆನ್ನೆ ಬಂದವನು ಅಲ್ಲ. ಎರಡನೇದಾಗೆ ನಮ್ಮ ಫರ್ನಿಚರ್ ಫೀಲ್ಡ್ ಬಂದು 20 ವರ್ಷ ಕ್ರಾಸ್ ಆಗಿದೆ ನನಗೆ. ಯಾಕಂದರೆ ಸರ್ ಒಂದು ಐಟಮ್, ಏನೋ ಒಂದು ಐಟಮ್ ತಗೊಂಡ್ರೆ ಯಾವುದನ್ನ ಆಗಲಿ, ಆ ಐಟಮ್ ಮಾಡಬೇಕಾದ್ರೆ ಅದಕ್ಕೆ ಏನು ಡೆನ್ಸಿಟಿ ಆಗಬೇಕು, ಯಾವ ಥರ ವುಡ್ ಆಗಬೇಕು, ಏನು ಥಿಕ್ನೆಸ್ ಆಗಬೇಕು, ಪ್ರತಿಯೊಂದು ನನಗೆ ಗೊತ್ತಿದೆ ಸರ್. ಯಾಕೆ ಏನು ಹಾಕಿದ್ರೆ ಎಷ್ಟು ದಿವಸ ಲೈಫ್ ಬರ್ತದೆ. ಓಕೆನಾ? ಯಾಕಂದರೆ ನಾನು ಫ್ಯಾಕ್ಟ್ರಿ ಫೀಲ್ಡಿಂದ ಬೆಳೆದು ಇಲ್ಲಿ ಗಂಟೆ ಬಂದಿರೋದು, ಅದರಿಂದ ಚೆನ್ನಾಗಿ ಗೊತ್ತಿದೆ. ಅದರಿಂದ ನಾನು ಏನಂದ್ರೆ ಐಟಮ್ ಕಸ್ಟಮರ್ಗೆ ಕ್ವಾಲಿಟಿ ಐಟಮ್ ಕೊಡ್ತೀನಿ ಸರ್. ಯಾವತ್ತು ಕ್ವಾಲಿಟಿ ನಾನು ಇದುವರೆಗೂ ನಾನು ಕಾಂಪ್ರಮೈಸ್ ಆಗಿಲ್ಲ ಸರ್. ಖಂಡಿತ ಇದುವರೆಗೂ ಆಗಿಲ್ಲ, ಆಗೋದು ಇಲ್ಲ. ಸೊ ತುಂಬ ಜನ ಅನ್ಕೊಬೋದು, ಏನು ಗುರು ಕನ್ನಡದವರು ಸೈಡಿಗೆ ಇಟ್ಬಿಡೋಣ, ಕನ್ನಡದವ್ರು ಇರ್ಬೋದು, ಹಿಂದೂ ಇರ್ಬೋದು, ಸೈಡಿಗೆ ಇಟ್ಟರು ಕೂಡ ಆಪಲ್ ವುಡ್ ಫರ್ನಿಚರ್ ಅಂತ ಬಂದಾಗ ಕ್ವಾಲಿಟಿ ಮಾತಾಡುತ್ತೆ. ಹಾಂ ಸರ್, ಖಂಡಿತ ಸರ್. ಹೆಸರು ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಫರ್ನಿಚರ್, ಕ್ವಾಲಿಟಿ ಫರ್ನಿಚರ್ ಅಂದ್ರೆ ಆಪಲ್ ವುಡ್ ಫರ್ನಿಚರ್, ಈ ತರ ಹೆಸರು ಮಾಡ್ಬಿಟ್ಟು ಸರ್. ಮೊನ್ನೆ ಯಾರೋ ಒಂದು ಕಸ್ಟಮರ್ ಡೈನಿಂಗ್ ಟೇಬಲ್ ಬೇಕು ಅಂತ ಬಂದಿದ್ರು. ನಿಜವಾಗ್ಲೂ ಹೇಳ್ತಾ ಇದೀನಿ ಸರ್. ಡೈನಿಂಗ್ ರಾಜಾಜಿನಗರನಿಂದ, ವೆಸ್ಟ್ ಆಫ್ ಕಾರ್ಡ್ ರೋಡ್ ರಾಜಾಜಿನಗರನಿಂದ ಬಂದಿದ್ರು. ಅವ್ರು ಡೈನಿಂಗ್ ಟೇಬಲ್ ತಗೊಂಡ್ಬಿಟ್ಟು ಅವ್ರು ಒಂದು ಮಾತು ಹೇಳೋರು, ಸರ್ ನಾನು ಸೋಫಾ ರೀಸೆಂಟ್ ಆಗಿ ತಗೊಂಡ್ಬಿಟ್ಟೆ ನಾನು, ಬಟ್ ನನ್ಗೆ ಇವಾಗ ಅನಿಸ್ತಾ ಇದೆ ತಪ್ಪು ಮಾಡ್ಬಿಟ್ಟೆ, ನಾನು ಇಲ್ಲಿಗೆ ಬರ್ಬೇಕಾಗಿತ್ತು ಅಂತ. ಆ ತರ ಕಲೆಕ್ಷನ್ಸ್ ಇದೆ ಸರ್, ಆ ತರ ಕಲೆಕ್ಷನ್ಸ್ ಇದೆ, ಆ ತರ ಕ್ವಾಲಿಟಿ ಇದೆ ಸರ್. ನಿಜವಾಗ್ಲೂ ಅವ್ರು ತುಂಬಾನೇ ಬೇಜಾರು ಮಾಡ್ಕೊಂಡು ಹೋದ್ರು. ಇಲ್ಲ, ನಾನು ಇಲ್ಲಿ ತಗೊಂಬಕಾಯಿ ಸರ್, ನಾನು ತಪ್ಪು ಮಾಡ್ಬಿಟ್ಟೆ, ನಮ್ಮ ಮನೇಲಿ ತಗೊಂಬಂದ್ಬಿಟ್ಟಿದ್ದಾರೆ ಆಲ್ರೆಡಿ, ಸಾರಿ ಅಂದ್ಬಿಟ್ಟು. ಆ ಥರ ಅಂದರೆ ಕಸ್ಟಮರ್ ಇಲ್ಲಿಗೆ ಬಂದರೆ ಇಷ್ಟ ಆಗ್ತದೆ ಸರ್. ನಾನು ಹೇಳೋದು, ನೀವು ಬಂದು ತಗೊಳ್ಳಿ ಅಂತ ಹೇಳಲ್ಲ, ಒಂದು ಸರಿ ಬಂದು ನೋಡಿ ಸರ್. ನೀವು ನಿಮ್ಗೆ ಐಟಮ್ 100% ಇಷ್ಟ ಆಗಿ ಆಗ್ತದೆ. ಯಾಕಂದರೆ ಸರ್ ಎಲ್ಲರೂ ನಾನು ಫೋಟೋ ಕಳಿಸ್ಬಿಟ್ಟು ಏನದು ಬುಕ್ ಮಾಡಿಬಿಡ್ತೀನಿ, ಹಂಗೆ ಹಿಂಗೆ ಆನ್ಲೈನ್ ಅದು ಮೂಳು ಅಂತ ನಾನು ಯಾವ ಥರ ಹೇಳಲ್ಲ. ಬನ್ನಿ ಸರ್, ಇಲ್ಲಿಗೆ ಬನ್ನಿ, ಕ್ವಾಲಿಟಿ ಚೆಕ್ ಮಾಡಿ. ಯಾಕಂದರೆ ನಿಮಗೆ ಫೋಟೋನಲ್ಲಿ ಏನು ಗೊತ್ತಾಗ್ತದೆ ಹೇಳಿ? ಜಸ್ಟ್ ಕಲರ್ ಗೊತ್ತಾಗ್ತದೆ, ಫಿನಿಶಿಂಗ್ ಗೊತ್ತಾಗ್ತದೆ. ಒಳಗಡೆ ಇರೋ ಕ್ವಾಲಿಟಿ ಆಗಿರ್ಬೋದು, ಇಲ್ಲ ಒಂದು ಕಂಫರ್ಟ್ ಆಗಿರ್ಬೋದು, ಯಾವುದು ಗೊತ್ತಾಗಲ್ಲ ಸರ್. ಅದಕ್ಕೆ ಹೇಳೋದು ನಾನು, ಬನ್ನಿ ಇಲ್ಲಿ ಬಂದು ನೋಡಿ, ನಿಮ್ಗೆ ಇಷ್ಟ ಆಗಿದ್ದ ಐಟಮ್ ತಗೊಂಡೋಗಿ. ಇನ್ ಕೇಸ್ ಇಷ್ಟ ಆಗಲಿಲ್ಲ, ಒಂದು ಕೇಸ್ ಬನ್ನಿ ಸರ್, ಈ ಕಡೆ ತೋರಿಸಿ. ಈ ಸೋಫಾ ಇಷ್ಟ ಆಯ್ತು, ನಾನು ಹೇಳೋದು. ಈ ಕಲರ್ ಇಷ್ಟ ಆಗಲಿಲ್ಲ, ಬೇರೆ ಕಲರ್ ಇಷ್ಟ ಆಯ್ತು. ಇಲ್ಲ, ಈ ಹ್ಯಾಂಡಲ್ ಇಷ್ಟ ಆಗಲಿಲ್ಲ, ಬೇರೆ ಹ್ಯಾಂಡಲ್ ಇಷ್ಟ ಆಯ್ತು. ಪ್ರತಿಯೊಂದು ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು ಸರ್. ಕಸ್ಟಮೈಸಲ್ ಕಿಂಗ್ ನಾವು. ಮಾಡ್ಕೊಡ್ತೀರಾ? ಪ್ರತಿಯೊಂದು ಇಂಚು ಮಾಡ್ಕೊಡ್ತೀವಿ. ಇನ್ನೊಂದು ವಿಚಾರ ಸರ್, ನೀವು ಹೇಳ್ತೀರಾ ನಮ್ದು ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ನಾವು. ಅದು ಹೆಂಗ್ ವರ್ಕ್ ಆಗುತ್ತೆ ಲೈಫ್ ಟೈಮ್ ವಾರಂಟಿ? ಹೌದು ಸರ್, ವಾರಂಟಿ ವರ್ಕ್ ಆಗ್ತದೆ. ಹೆಂಗೆ ಅಂತ ಹೇಳಿದ್ರೆ ಸರ್, ಕಸ್ಟಮರ್ ಸೆಲೆಕ್ಷನ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಸರ್, ಇದೇ ಸೋಫಾನೇ ತೋರಿಸ್ಬಿಡೋಣ. ಇವಾಗ ಇಲ್ಲೇ ಇದೀವಿ. ಕಸ್ಟಮರ್ ಇವಾಗ ಕೆಲವು ಅಂಗಡಿಗಳಲ್ಲಿ ಏನಂದ್ರೆ ಸರ್, ಹಾಕೋದು 2 ಇಂಚ್ ಕುಷನ್, ಓಕೆನಾ, ಇಲ್ಲ 4 ಇಂಚ್ ಕುಷನ್, ಅದರಲ್ಲಿ ಜಾಯಿಂಟ್ ಹಾಕ್ಬಿಡ್ತಾರೆ. ಜಾಯಿಂಟ್ಗಳು ಹಾಕೋದು, ಕಟ್ ಪೀಸ್ಗಳು ಹಾಕೋದು, ಬಿ ಗ್ರೇಡ್ ಹಾಕೋದು, ಸಿ ಗ್ರೇಡ್ ಹಾಕೋದು. ಅದಕ್ಕಾಗಿ ಸರ್ ಸೋಫಾ ಒಳಗಡೆ ಹೋಗ್ತದೆ, ಕುಟ್ಟೆ ಹಿಡಿತದೆ, ಭಯ ಬೀಳ್ತಾರೆ ಕಸ್ಟಮರು. ಸರ್ ನಮ್ಮ ಸೋಫಾಗಳಲ್ಲಿ ಹೋಗ್ಲಿ ಸರ್, ನೋಡೋಣ ಸರ್. ಇಲ್ಲ ನೋಡಿ, ಎಷ್ಟು ಇಂಚ್ ಇದೆ ಹೇಳಿ ಸರ್? 9 ಇಂಚು ಸಾಲಿಡ್ ಕುಷನ್ ಹಾಕಿದೀನಿ. 9 ಇಂಚು 9 ಇಂಚು ಸಾಲಿಡ್ ಕುಷನ್. ಅದು ಬಿ ಗ್ರೇಡ್ ಸಿ ಗ್ರೇಡ್ ಇಲ್ಲ ಸರ್, ಎಕ್ಸಾಕ್ಟ್ ಬ್ರಾಂಡೆಡ್ ಕುಷನ್ ಹಾಕೋದು. ನೀವು ಯಾವ್ದು ಕೇಳ್ತೀರಾ ಕೇಳಿ. ನಾನು ಆಕ್ಚುಲಿ ಪೆಪ್ಸಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಪೆಪ್ಸಿ ಇಷ್ಟ ಇಲ್ಲ, ಕರ್ಲಾನ್ ಬೇಕಾ, ಡ್ಯೂರೋಪ್ಲೆಕ್ಸ್ ಬೇಕಾ, ಸ್ಲೀಪೆಲ್ ಬೇಕಾ, ನಿಮ್ಗೆ ಯಾವ್ದು ಬೇಕು ಬ್ರಾಂಡೆಡ್ ಕುಷನ್ ಹಾಕಿ ನಾನು ಮಾಡ್ಕೊಡ್ತೀನಿ. ಯಾವ ಬ್ರಾಂಡ್ ಬೇಕಾದ್ರೆ ಹಾಕೊಡ್ತೀನಿ ಸರ್. ಓಕೆ ಓಕೆ ಓಕೆ. ಅಂಡ್ ವುಡ್ಗೂ ನೀವು ಲೈಫ್ ಟೈಮ್ ವಾರಂಟಿ ಸರ್. ಇದೆಲ್ಲ ಟೀಕ್ ವುಡ್ ಸರ್. ತೋರಿಸಿ ಈ ಕಡೆ ಒಂದು ಮುಂದೆ ಬನ್ನಿ. ಪ್ಯೂರ್ ಟೀಕ್ ವುಡ್ ಸರ್. ಇದು 100% ಟೀಕ್ ವುಡ್ ಇದೆಲ್ಲ ಸರ್. ನಾನು ಹೇಳೋದು, ಇವಾಗ ಕಸ್ಟಮರ್ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಒಬ್ರು ಡಾಕ್ಟರ್ ಇರ್ತಾರೆ, ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ. ಅವ್ರಿಗೆ ಅದೇ ಫೀಲ್ಡಲ್ಲಿ ಅವ್ರಿಗೆ ಐಡಿಯಾ ಇರ್ತದೆ, ನಮ್ಮ ಫೀಲ್ಡಲ್ಲಿ ನಮ್ಗೆ ಐಡಿಯಾ ಇರ್ತದೆ. ಅದಕ್ಕೆ ನಾನು ಹೇಳೋದು, ನಿಮ್ಗೆ ಐಡಿಯಾ ಇಲ್ಲ ಅಂತೇಳಿ ನಿಮ್ ಕಾರ್ಪೆಂಟರ್ ಕರ್ಕೊಂಬಂದು ಚೆಕ್ ಮಾಡಿಸಿ ತಗೊಂಡೋಗಿ ಸರ್. ಚೆಕ್ ಮಾಡಿಸ್ಕೋಬಹುದು. 100% ಚೆಕ್ ಮಾಡಿಸಿ ತಗೊಂಡೋಗಿ ಸರ್. ಇಷ್ಟೊಂದು ಧೈರ್ಯದಿಂದ ಯಾರು ಹೇಳ್ತಾರೆ, ನಿಮ್ಮ ಕಾರ್ಪೆಂಟರ್ನ ಕರ್ಕೊಬಂದು ಚೆಕ್ ಮಾಡಿ ತಿಳ್ಕೊಳ್ಳಿ. ಅಂಡ್ ಇನ್ನೊಂದು ಸರ್ ಹೇಳಿದ್ ಕರೆಕ್ಟ್, ನಮ್ಮ ಪ್ರೊಫೆಷನ್ ಬೇರೆ ಇರುತ್ತೆ, ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಅಲ್ವಾ? ಸೊ ಡೆಫಿನೆಟ್ಲಿ ಇಲ್ಲಿ ಬಂದು ನಾಲೆಜ್ ತಗೊಂಡು ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಯಾವುದೇ ರೀತಿಯ ಒತ್ತಾಯ ಇಲ್ಲ ಅಂತಾನೂ ಕೂಡ ಹೇಳ್ಬೋದು. ಅಂಡ್ ಅಷ್ಟೇ ಅಲ್ಲದೆ EMI ಆಪ್ಷನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸರ್. ಒಂದ್ ಕಡೆಯಿಂದ ತೋರಿಸ್ಕೊಂಬೋಣ. ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್. ಹೇಳಿ. ನಮ್ಮದ್ರಲ್ಲಿ ಏನಂದ್ರೆ
ಸರ್ ಇಡೀ ಬೆಂಗಳೂರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್, ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ. ಇಲ್ಲ ನಮ್ದು ಬೆಂಗಳೂರು ಇಲ್ಲ ರೀ, ನಮ್ದು ರಾಮನಗರ ಇದೆ, ಏನದು ಹಾಸನ ಇದೆ, ಚಿಕ್ಕಮಂಗ್ಳೂರು ಇದೆ, ದಾವಣಗೆರೆ ಇದೆ, ಚಿತ್ರದುರ್ಗ ಇದೆ. ಖಂಡಿತ ಸರ್ ನಮ್ಮದೇ ವೆಹಿಕಲ್ಸ್ ಇದಾವೆ, ಓಕೆನಾ. ಅದಕ್ಕೇನೋ ಡೀಸೆಲ್ ಪೆಟ್ರೋಲ್ ಚಾರ್ಜ್ ಮಾಡ್ಬಿಟ್ಟು ಖಂಡಿತ ನಮ್ಮ ಹುಡುಗರನ್ನ ಕಳಿಸ್ಕೊಟ್ಟು ಡೆಲಿವರಿಗೆ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು, ಖಂಡಿತ ನಮ್ದು ಸರ್. ಯಾಕಂದ್ರೆ ನಮ್ಮ ಮೆಟೀರಿಯಲ್ ನಮ್ಮ ಜವಾಬ್ದಾರಿ ಸರ್. ಅದನ್ನ ಎಷ್ಟು ಸೇಫ್ಟಿನಾಗಿ ಇಲ್ಲಿ ಮಾಡ್ತೀವಿ ಅಷ್ಟೇ ಸೇಫ್ಟಿನ ಕಸ್ಟಮರ್ ಮನೆಗಳಿಗೂ ಕಳ್ಸಿಕೊಡ್ಬೇಕಾಗ್ತದೆ, ಖಂಡಿತ ಕಳ್ಸಿಕೊಡ್ತೀವಿ. ಪ್ರಾಪರ್ ಪ್ಯಾಕಿಂಗ್ ಮಾಡ್ತೀರಾ, ಪ್ರಾಪರ್ ಲೋಡಿಂಗ್, ಪ್ರಾಪರ್ ಅನ್ಲೋಡಿಂಗ್, ಇನ್ಸ್ಟಾಲೇಷನ್ ಎಲ್ಲ ಅವಾಗ ನೀವು ಹೇಳ್ದಂಗೆ EMI ಆಪ್ಷನ್ ಇದೆ. EMI ಅಂತ ಹೇಳಿದ್ರೆ ಯಾವುದೇ ಫರ್ನಿಚರ್ಗೆ ಆಗಿರ್ಬೋದು, ಸೋಫಾಗೆ, ಡೈನಿಂಗ್ಗೆ, ಕಾಟ್ಗೆ ಆ ಥರ ಇಲ್ಲ. ನಮ್ಮ ಹತ್ರ ಯಾವುದೇ ಫರ್ನಿಚರ್ ತಗೊಂಡ್ರು EMI ಆಪ್ಷನ್ ಇದೆ, ಅದನ್ನ ಖಂಡಿತ ಮಾಡ್ಕೊಡ್ತೀರಾ. ಸರ್ ಓಕೆ, ಮುಂಚೆ ಎಲ್ಲಿ ಬರುತ್ತೆ ನಿಮ್ಮ ಶೋರೂಮ್? ಎಲ್ಲಿ ಬರುತ್ತೆ ಒಂಚೂರು ಅಡ್ರೆಸ್ ಹೇಳ್ಬಿಡಿ ಸರ್. ಔಟರ್ ರಿಂಗ್ ರೋಡ್, ದೊಡ್ಡಮನಸೋಡಿ ಇಲ್ಲೊಂದು ಶೋರೂಮ್ ಇದೆ, ರಾಮೂರ್ತಿ ನಗರ ಒಂದು ಶೋರೂಮ್ ಇದೆ, ಸರ್ಜಾಪುರ ಒಂದು ಶೋರೂಮ್ ಇದೆ, ದಂಸಂದ್ರ. ಟೋಟಲ್ ನಮ್ದು 7 ಬ್ರಾಂಚಸ್ ಇದೆ ಸರ್, 7 ಶೋರೂಮ್ ಇದೆ. ಕಸ್ಟಮರ್ ಏನಾದರೂ ಅವರು ನಮ್ದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ, ಕಸ್ಟಮರ್ ಒಂದು ಫೋನ್ ಮಾಡ್ಬಿಟ್ಟು ಈ ಥರ ಅಡ್ರೆಸ್ ಹೇಳಿದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲಿ ನಿಯರೆಸ್ಟ್ ಇರ್ತದೆ ಆ ಬ್ರಾಂಚನ್ನು ಸಜೆಸ್ಟ್ ಮಾಡ್ತೀರಿ, ಅಲ್ಲಿಗೆ ಹೋಗಿ ನೋಡ್ಬೋದು. ಅದ್ರಾಗ ಇನ್ನೂ ಒಂದೇನಂದ್ರೆ ನಮ್ದು ಯಾವ್ದು ಸಣ್ಣ ಬ್ರಾಂಚಸ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಬ್ರಾಂಚಸ್ ಇರೋದು. ಅದರಿಂದ ಕಲೆಕ್ಷನ್ಸ್ಗೆ ಏನು ಕಡಿಮೆ ಇಲ್ಲ, ಕೊರತೆನೇ ಇಲ್ಲ. ಕಲೆಕ್ಷನ್ಸ್ ಕೊರತೆ ಇಲ್ಲ, ಕ್ವಾಲಿಟಿ ಕೊರತೆ ಇಲ್ಲ ಅಲ್ವಾ. ಸೊ ಕಲೆಕ್ಷನ್ ಬೇಕು, ಕ್ವಾಲಿಟಿ ಬೇಕು, ಈ ಕನ್ನಡಿಗರ ಹೆಮ್ಮೆ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ಬರಬೇಕು ಅಂತ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಖಂಡಿತ ಸರ್. ಇದರಲ್ಲಿ ಯಾವ್ದು ವಿಶೇಷ ಐಟಮ್ಸ್ ತೋರಿಸ್ತಾ ಇದ್ದೀರಾ ಸ್ಪೆಷಲ್? ಸರ್ ವಿಶೇಷ ಅಂದರೆ ನಂದು ಯಾವಾಗಲೂ ವಿಶೇಷನೇ. ಯಾಕಂತ ಹೇಳ್ತೀನಿ ಸರ್, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಒಂದು ಪ್ರೈಸು ನಾವು ಫ್ಯಾಕ್ಟ್ರಿ ಪ್ರೈಸಲ್ಲಿ ಕೊಡ್ತೀವಿ. ಎರಡನೇದಾಗಿ ನಮ್ದೇನಂದ್ರೆ ಐಟಮ್ ನಾವು ಮಾರ್ಕೆಟಲ್ಲಿ ಕಾಪಿ ಆಗೋಕೆ ಬಿಡಲ್ಲ. ಅದಕ್ಕಾಗಿ ನಾನು ವಿಡಿಯೋಗಳಲ್ಲಿ ಹತ್ರದಿಂದ ತೋರಿಸ್ಬೇಡಿ ಸರ್ ಅಂತ ನಿಮಗೂ ಹೇಳ್ತೀನಿ. ಬಟ್ ಎಲ್ಲ ಮಾಡಲ್ಸು ಇವಾಗಲೂ ತೋರಿಸಲ್ಲ, ಯಾಕಂದ್ರೆ ಮಾರ್ಕೆಟಲ್ಲಿ ಕಾಪಿ ಆಗ್ತದೆ ಅಂತ. ಸ್ವಲ್ಪ ಮಾಡಲ್ಸ್ ಮಾತ್ರ ತೋರ್ಸೋಣ, ಓಕೆನಾ. ಸ್ವಲ್ಪ ಮಾಡಲ್ಸ್ ದಯವಿಟ್ಟು ಅದು ಹತ್ರದಿಂದ ತೋರಿಸ್ಬೇಡಿ. ಬಟ್ ಏನೋ ಕಸ್ಟಮರ್ ಗೊತ್ತಾಗ್ಬೇಕು, ಏನೋ ಇವ್ರದೇ ಮ್ಯಾನುಫ್ಯಾಕ್ಚರಿಂಗು, ಇವ್ರದೇ ಅಂತ ಹೇಳಿದ್ರೆ ಏನೋ ಒಂದು ವಿಶೇಷ ಇರಬೇಕಲ್ಲ ಸರ್. ಏನಿದೆ ಖಂಡಿತ. ಫಸ್ಟ್ ಯಾವ್ದು ತೋರಿಸ್ತಾ ಇದ್ದೀರಾ ಸರ್ ಇವಾಗ? ಸರ್ ಇದೇ ಸೋಫಾನೇ ತೋರ್ಸೋಣ ಸರ್. ನಾವು ಯಾಕಂದ್ರೆ ಹೊಸ ಟ್ರೆಂಡು ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ನಾವೇ ರೆಡಿ ಮಾಡೋದು ಅಂತೆಲ್ಲ ಹೇಳ್ತೀವಲ್ವಾ ಸರ್. ಮಾರ್ಕೆಟ್ ಆಗ ಸಾಮಾನ್ಯವಾಗಿ ನಾವು ಕಾಪಿ ಆಗ್ಬಿಡ್ತದಂತ ಭಯ ಬಿದ್ದು ಅದಕ್ಕೆ ಯಾರಿಗೂ ವಿಡಿಯೋ ಮಾಡ್ರಿ ಅಂತೀವಿ. ಕಸ್ಟಮರ್ ಬಂದ್ರೆ ಫೋಟೋ ತಗೊಳಕ್ ಸಮೇತ ಬಿಡಲ್ಲ, ಏನಕ್ಕಂದ್ರೆ ಮಾರ್ಕೆಟ್ ಅಲ್ಲಿ ಕಾಪಿ ಆಗ್ಬಿಡ್ತದ ಅಂತ ಒಂದು ಬೈಕ್ ಅಷ್ಟೇ. ಯಾಕಂದ್ರೆ ನಮ್ದೇ ಡಿಸೈನ್ಸ್ ನಾವೇ ಮಾಡ್ಬೇಕಂತ. ಇನ್ ಕೇಸ್ ಏನಾದ್ರು ಕಾಪಿ ಆಗ್ಬಿಡ್ತಂದ್ರೆ ಆ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಹೊಸ ಮಾಡೋದು ನಾವು ಸ್ಟಾಪ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ಇವಾಗ ಇದೇ ಸೋಫಾ ಅಂತ ತಗೋಣ ಸರ್. ಇದು ರೆಕ್ಲೈನರ್ ಸೋಫಾ, ನಾರ್ಮಲ್ ಆಗಿ ಕೂತ್ಕೊಂಡಿದೀವಿ. ಇಲ್ಲಿ ತೋರಿಸಿ ಸರ್, ಇದೆಯಲ್ಲ, ಇಲ್ಲಿ ಜ್ಯೂಸ್ ಇಟ್ಟಿದ್ದೀನಿ, ಇಲ್ಲಿ ವಾಟರ್ ಇಟ್ಟಿದ್ದೀನಿ, ಓಕೆನಾ. ಎರಡು ಕೋಲ್ಡ್ ಆಗಿದೆ, ಜಸ್ಟ್ 5 ಮಿನಿಟ್ಸ್ ಆಯ್ತು ಇಟ್ಟು. ಇದ್ರಲ್ಲೇ ಹೌದು, ಕೋಲ್ಡ್ ಆಗ್ತಾ ಇರ್ತದೆ ಅದು, ಓಕೆನಾ. ಕೋಲ್ಡ್ ಬೇಕಾದ್ರೆ ಕೋಲ್ಡ್ ಆಗ್ತದೆ. ನಿಮಗೆ ಬೇಡ ಅಂದ್ರೆ ಸರ್ ಇದ್ರಲ್ಲಿ ನೋಡಿ, ಇದೆಯಲ್ಲ, ಹೌದು, USB ಕಲೆಕ್ಷನ್ ಇದ್ರೊಳಗಡೆ ಖಂಡಿತ. ನಿಮ್ಗೆ ಚಾರ್ಜ್ ಬೇಕಾ ಚಾರ್ಜ್ ಮಾಡ್ಕೊಂಬೋದು, ಬೇಡ ನಮ್ಗೆ ಇದ್ರಲ್ಲಿ ನೋಡಿ ಲೈಟ್ ಆಪ್ಷನ್, ಓಕೆನಾ. ಲೈಟ್ ಬೇಕಾ ಲೈಟ್ ಆಪ್ಷನ್ ಮಾಡ್ಬೋದು, ಬೇಡ ನಮ್ಗೆ ರೆಕ್ಲೈನರ್ ಬೇಕು, ಇಲ್ಲಿ ನೋಡಿ ಸರ್, ಜಸ್ಟ್ ಇದ್ರಲ್ಲೇ ಬಟನ್. ಯಾರು ಮಾಡಕ್ ಚಾನ್ಸೇ ಇಲ್ಲ ಸರ್, ಎಲ್ಲರೂ ನಾವು ರಿಮೋಟ್ ಅಲ್ಲಿ ಕೊಡ್ತೀವಿ, ಅದ್ರಲ್ಲಿ ಕೊಡ್ತೀವಿ ಅಂತಾರೆ. ಇಲ್ಲಿ ನೋಡಿ ಕಪ್ಪಲ್ಲೇ ಕೊಟ್ಟಿದೀವಿ ನಾವು ಬಟನ್, ಅಲ್ಲೇ ಬಟನ್, ಓಕೆನಾ. ಬೇಡ ಅದು ಬೇಡ ಅಂತ ಹೇಳಿದ್ರೆ ಅದು ವಾಪಸ್ ಹೋಗ್ಬೇಕಾ, ಅದಕ್ಕೂ ಅದ್ರಲ್ಲೇ ಬಟನ್ ಇದೆ. ಎಲ್ಲ ಟಚ್ ಬಟನ್ ಅಲ್ಲೇ ಕೊಟ್ಟಿದ್ದೀರಾ ನೀವು? ಕೂತಿತ್ತಾಗೆ ಕೆಲಸ ಆಗ್ತದೆ ಸರ್, ಕೂತಿತ್ತಾಗೆ ಕೆಲಸ ಆಗ್ತದೆ. ಅವ್ರು ಏನೇನು ಕೂಲ್ ಮಾಡ್ಕೊಂಬೋದು ಅಂದ್ರೆ ಸರ್, ವಾಟರ್ ಬೇಕಾ, ಜ್ಯೂಸ್ ಬೇಕಾ, ಬಿಯರ್ ಬೇಕಾ, ಡ್ರಿಂಕ್ಸ್ ಬೇಕಾ, ಅವ್ರು ಯಾವ್ದು ಬೇಕಾದ್ರೂ ಮಾಡ್ಕೊಂಡು. ಯಾಕಂದ್ರೆ ಹೋಮ್ ಥಿಯೇಟರ್ಗಳೆಲ್ಲ ಇವತ್ತು ಮನೆಗಳಲ್ಲೇ ಪಾರ್ಟಿ ಮಾಡ್ತಾರೆ, ಖಂಡಿತ ಅದಕ್ಕೆಲ್ಲ ತುಂಬಾ ಯೂಸ್ ಆಗ್ತವೆ ಇವು. ಒನ್ ಟಚ್ ಅಲ್ಲಿ ಕೂಲಿಂಗ್ ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಎರಡನೇದಾಗಿ ಇದ್ರಲ್ಲೇ ಪಿಲ್ಲೋ ಟಾಪ್ ಕೊಟ್ಟಿದೀವಿ ಸರ್, ಇದು ತೋರಿಸಿ, ಇದೆಯಲ್ಲ ಪಿಲ್ಲೋ ಟಾಪ್ ಲೇಯರ್, ರೆಗ್ಯುಲರ್ ಕುಶನ್ ಇದೆ, ಅದ್ರ ಮೇಲೆ 2 ಇಂಚ್ ಎಕ್ಸ್ಟ್ರಾ ಲೇಯರ್ ಇದೆ. ಇದು 2 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂತ ಹೇಳಿದ್ರೆ ಕಂಫರ್ಟ್ ಗಾಗಿ ಸರ್. ಕಂಫರ್ಟ್ ಅದೇ ತರ ಇರ್ತದೆ, ಲೈಫ್ ಅದೇ ತರ ಬರ್ತದೆ ಸರ್. 5 ವರ್ಷ ಯೂಸ್ ಮಾಡೋ ಸೋಫಾ 10 ವರ್ಷ ಬರ್ಲಿ ಸರ್, 10 ವರ್ಷ ಯೂಸ್ ಮಾಡೋ ಸೋಫಾ 20 ವರ್ಷ ಬರ್ಲಿ, ಅವಾಗ ಕಸ್ಟಮರ್ ಖುಷಿ ಆಗ್ತಾರ. ಅದೇ ನನ್ನ ಐಡಿಯಾನೇ ಅದು ಸರ್. ಯಾಕಂದ್ರೆ ಮಾಡ್ಬೇಕು ಐಟಮ್, ಬಟ್ ಒರಿಜಿನಲ್ ಮಾಡ್ಬೇಕು. ಲೋಕಲ್ ಐಟಮ್ ಮಾಡಬಾರ್ದು, ಲೋಕಲ್ ಐಟಮ್ ಮ್ಯಾನುಫ್ಯಾಕ್ಚರಿಂಗೇ ಬೇಡ. ಯಾರಾದ್ರೂ ಅಕಸ್ಮಾತ್ ನಾನು ಇನ್ನೊಂದು ಹೇಳ್ಬಿಡ್ತೇನೆ ಸರ್ ವಿಡಿಯೋನಲ್ಲಿ, ಯಾರಾದ್ರೂ ಇಲ್ಲ ಅವ್ರು ಏನಾದ್ರು ನಾನು 1 ವರ್ಷ 2 ವರ್ಷ ಯೂಸ್ ಮಾಡಿ ಬಿಸಾಡ್ಬೇಕ್ರಿ, ನಂಗೆ ಲೋಕಲ್ ಐಟಮ್ ಕೊಡಿ ಅಂದ್ರೆ ನನ್ನ ಹತ್ರ ಖಂಡಿತ ಬರಬೇಡ್ರಿ. ಆ ಥರ ಲೋಕಲ್ ಐಟಮ್ ನಾನು ಮ್ಯಾನುಫ್ಯಾಕ್ಚರಿಂಗೇ ಮಾಡಲ್ಲ, ಖಂಡಿತ ಬೇಡ ಸರ್. ನಾನೇ ಹೇಳ್ತೀನಿ, ಒರಿಜಿನಲ್ ಐಟಮ್ ಬೇಕಾದ್ರೆ ಹುಡುಕಿ ಮನಿ ಸರ್, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ನಾನು ಮಾಡ್ಕೊಡ್ತೀನಿ, ನಾನು ಖಂಡಿತ ಮಾಡ್ಕೊಡ್ತೀನಿ ಸರ್. ಯಾವ ರೇಟಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? 25,000 ಪ್ರೀಮಿಯಂ ಸೋಫಾ ಇದೆ, 5 ಸೀಟರ್ ಸೋಫಾ. ಅದು 25,000 ಪ್ರೀಮಿಯಂ ಸೋಫಾ 5 ಸೀಟರ್ ಇದೆ ಸರ್. ನಾನು ಮಾರ್ಕೆಟ್ ಅಲ್ಲಿ ಬನ್ನಿ ಸರ್, ಮಾತಾಡ್ತಾ ಹೋಗೋಣ. ಮಾರ್ಕೆಟ್ ಅಲ್ಲಿ ಏನಂದ್ರೆ ಸರ್ 3,000 ಸೋಫಾ ಕೊಡ್ತೀವಿ, 5,000 ಕೊಡ್ತೀವಿ, 10,000 ಕೊಡ್ತೀವಿ, ಏನೇನೋ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಸರ್. ನಾವು ಆತರ ಖಂಡಿತ ನಾನು ಜನಕ್ಕೆ ಆಸೆ ಇಡ್ಸಾಕು ಹೋಗಲ್ಲ, ನಾನು ಮಾಡೋದು ಇಲ್ಲ ಸರ್. ಆಮೇಲೆ ನೀವು ಆಫರ್ ಕೊಡಲ್ಲ? ಹೌದು ಸರ್, ಅದ್ರ ಬಗ್ಗೆ ಒಂದು ಆಫರ್ ಸಹಿತ ಕೊಡಲ್ಲ? ಇಲ್ಲ ಸರ್, ಆಫರ್ ಏನಕ್ಕಾಗಿ ಕೊಡಲ್ಲ ಅಂತ ಹೇಳಿ ಸರ್, ನಾನು ಹೇಳೋದು ಒಂದ್ ಸೋಫಾ ಅಂತ ಇಟ್ಕೊಂಡ್ರಿ ಸರ್, ಎಕ್ಸಾಂಪಲ್ ಒಂದ್ 50,000 ಈ ಸೋಫಾ ಕೊಡ್ತೀವಿ ಅಂತ ಇಟ್ಕೊಂಡ್ರಿ, ರೆಕ್ಲೈನರ್ ಫ್ರೀ ಕೊಡ್ತೀವಿ. 20,000 ರೆಕ್ಲೈನರ್ ಫ್ರೀ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ ಸರ್? ಯಾರು ಜೇಬಿಂದ ಕೊಡಕ್ ಆಗಲ್ಲ ಸರ್. ಇದ್ರಲ್ಲಿ ಮೆಟೀರಿಯಲ್ ತೆಗಿತಾರೆ, ಇದ್ರಲ್ಲಿ ಮೆಟೀರಿಯಲ್ ಕಡಿಮೆ ಮಾಡ್ಬಿಟ್ಟು ಅದಕ್ಕೆ ಹಾಕಿ ಕೊಡ್ತಾರೆ. ಆ ವ್ಯಾಪಾರ ಏನಕ್ಕೆ ಬೇಕು ಸರ್? ನಾನು ಅದಕ್ಕೆ ಹೇಳೋದು ಸರ್, ವಾರಂಟಿ ಗ್ಯಾರಂಟಿ ಐಟಮ್ ಬೇಕಾದ್ರೆ ನನ್ನ ಹತ್ರ ಬನ್ನಿ, ನಾನು ಮಾಡ್ಕೊಡ್ತೀನಿ. ಲೋಕಲ್ ಐಟಮ್ ದಯವಿಟ್ಟು ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ಲೋಕಲ್ ಬೇಕು, ಆಫರ್ ಬೇಕು, ಕಮ್ಮಿ ರೇಟ್ ಅಲ್ಲಿ ಬೇಕು, ಇದು ಅಷ್ಟೇ ಸರ್. ಇವಾಗ ಇದು ತೋರಿಸ್ತಾ ಇದ್ರಲ್ಲ, ಇದು ನೋಡಿ, ಇದು ಕನ್ಸೋಲ್, ಓಕೆನಾ. ಕನ್ಸೋಲ್ ವಿತ್ ಸ್ಟೋರೇಜ್ ಇದೆಯಲ್ಲ, ಇದು ನೋಡಿ, USB ಕಲೆಕ್ಷನ್ ಇದ್ರಲ್ಲೇ ಇದೆ, ಓಕೆನಾ. ಇದ್ರಲ್ಲಿ ರೆಕ್ಲೈನರ್ ಬೇಕಾ, ಇದ್ರಲ್ಲೇ ರೆಕ್ಲೈನರ್ ಇದೆ,
ರೋಲಿಯನ್ ರೆಕ್ಲೈನರ್ ಇನ್ಬಿಲ್ಟ್. ಹೌದು ನೋಡಿ, ಮ್ಯಾನ್ಯಲ್ ರೆಕ್ಲೈನರ್ ಇದು. ಓಕೆ ಓಕೆ, ಇದು ಮ್ಯಾನುವಲ್ ಅಲ್ಲ ಹೌದು. ಇದು? ನಿಮ್ಗೆ ಮ್ಯಾನ್ಯಲ್ ಬೇಕಾ, ಅದಕ್ಕೆ ನಾನು ಹೇಳೋದ ಆಟೋಮೆಟಿಕ್ ಬೇಕಾ, ಎಲೆಕ್ಟ್ರಿಕ್ ಬೇಕಾ, ಓಕೆನಾ, 3R ಬೇಕಾ, ನಿಮ್ಗೆ ಯಾವ ಥರ ಬೇಕಾದರೂ ಖಂಡಿತ ನಾವು ಕೊಡ್ತೀವಿ ಸರ್. ಇದು ಒಳ್ಳೆ ಕ್ವಾಲಿಟಿ ಇದೆ ಕೊಟ್ಟಿದ್ದೀರಾ? ಹೌದು ಸರ್, 100%. ಕೆಲವರೆಲ್ಲ ಒಳಗಡೆ ಕೋರ ಬಟ್ಟೆ ಹಾಕ್ತಾರೆ ಸರ್, ನಾವು ಒಟ್ಟು ಅದನ್ನು ಕವರ್ ಮಾಡಿದ್ದೀವಿ. ಕವರ್ ಮಾಡಿಬಿಟ್ಟಿದ್ದೀರಾ? ಹೌದು ಸರ್. ಸರ್ ಹಾಗೆ ಇನ್ನೊಂದು 2-3 ಮಾಡೆಲ್ ನೋಡ್ಬಿಡೋಣ ಸರ್. ಹಾಗೆ ಎಲ್ಲ ಕೈಯಲ್ಲಿ ಕಾಪಿ ಆಗ್ಬಿಡ್ತಾವಂತ ಭಯ, ಸ್ವಲ್ಪ ದೂರದಿಂದ ತೋರಿಸಿ ಸ್ವಲ್ಪ ದೂರದಿಂದನೇ ವೀಕ್ಷಕರೇ ಒಂದು 2-3 ಮಾಡೆಲ್ ತೋರಿಸ್ಬಿಡ್ತೀನಿ. ಅಂಡ್ ಇದು ಕೂಡ ಅಷ್ಟೇ ಹೊಸದಾಗಿ ಬಂದಿರೋ ಮಾಡೆಲ್. ಹೊಸದಾಗಿ ಬಂದಿರೋದು 1-2 ಮಾಡೆಲ್ ತೋರಿಸ್ಬಿಡೋಣ ಸರ್. ತೋರಿಸಿ ಸರ್, ಆ ಕಡೆ ವೀಕ್ಷಕರೇ ಇದು ನೋಡ್ಬೋದು. ಸೊ ಇದು ಕೂಡ ನೋಡ್ಬೋದು, ಎಲ್ಲವೂ ಕೂಡ ಬರುತ್ತೆ. ಅಂಡ್ ಪ್ರತಿಯೊಂದು ಸೆಂಟರ್ ಟೇಬಲ್ ಪಪ್ಪಿ ಜೊತೆನೆ ಬರುತ್ತಲ್ವ ಸರ್? ಹೌದು ಸರ್, ನಮ್ಮ ಹತ್ರ ಕಾರ್ನರ್ ಸೋಫಾ ಯಾವುದೇ ತಗೊಂಡ್ರು ಅದಕ್ಕೆ ಸೆಂಟರ್ ಟೇಬಲ್ ಪಪ್ಪಿ ಕೊಟ್ಟಿರ್ತೀವಿ. ಯಾವುದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಸರ್, ಯಾವುದೇ ಸೋಫಾಗಾದ್ರೂ ಕಸ್ಟಮರ್ಗೂ ಆಕ್ಚುಲಿ ಸೆಂಟರ್ ಟೇಬಲ್ ಬೇಕೇ ಬೇಕಾಗ್ತದೆ. ಅದಕ್ಕೆ ಸೆಂಟರ್ ಟೇಬಲ್ಗಾಗಿ ಎಕ್ಸ್ಟ್ರಾ ಪೇ ಮಾಡೋದೇನು ಅವಶ್ಯಕತೆ ಇರಲ್ಲ. ನಮ್ಮ ಹತ್ರ ಕಾರ್ನರ್ ಸೋಫಾ ತಗೊಂಡ್ರೆ ಅದಕ್ಕೆ ಖಂಡಿತ ನಾವು ಸೆಂಟರ್ ಟೇಬಲ್ ಅದ್ರ ಜೊತೆನೆ ಕಾಂಪ್ಲಿಮೆಂಟರಿ ಆಗಿ ಕೊಡ್ತೀವಿ. ಎರಡನೇದಾಗಿ ಏನು ಅಂತ ಹೇಳಿದ್ರೆ 2 ಪಪ್ಪಿ ಕೊಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಸರ್, ಎಲ್ಲರ ಮನೆಗಳಲ್ಲಿ ಸಣ್ಣ ಪಣ್ಣ ಮಕ್ಕಳು ಅವರು ಇವರು ಇರ್ತಾರೆ, ಇಲ್ಲ ಯಾರನ್ನ ಎಕ್ಸ್ಟ್ರಾ ರಿಲೇಷನ್ ಬರ್ತಾರೆ, ಯೂಸ್ ಮಾಡ್ಕೊಬೋದು, ಕಿಚನಲ್ಲಿ ಯೂಸ್ ಮಾಡ್ಕೊಬೋದು, ಡ್ರೆಸ್ಸಿಂಗ್ ಟೇಬಲ್ ಹತ್ರ ಯೂಸ್ ಮಾಡ್ಕೊಬೋದು, ಅದು ಎಲ್ಲಿ ಬೇಕಾದ್ರೂ ಪಪ್ಪೀಸ್ ಯೂಸ್ ಮಾಡ್ಕೊಬೋದು. ಅದಕ್ಕಾಗಿ ನಮ್ಮ ಕಡೆಯಿಂದ 2 ಪಪ್ಪೀಸ್ ಕೊಡ್ತಾ ಇದೀವಿ ಸರ್. ಓಕೆ ಸರ್, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಪಲ್ವುಡ್ ಫರ್ನಿಚರ್ ಅಂತ ಬಂದಾಗ ತಮ್ಮಲ್ಲಿ ಜಂಪಿಂಗ್ ತುಂಬಾ ಫೇಮಸ್. ಎಷ್ಟು ಜನ ಹತ್ಕೊಂಡು ಕುಣಿದ್ರು ನಮ್ಮ ಸೋಫಾ ಏನು ಆಗಲ್ಲ ಅನ್ನೋ ಖಂಡಿತ ಸರ್ ಚಾಲೆಂಜ್ ಕೊಡ್ತೀರಾ? ಹೌದು, ನಾನು ಹೇಳ್ತೀನಿ ಸರ್ ಏನಕ್ಕಾಗಿ ಅಂತ ಹೇಳ್ತೀನಿ ಸರ್. ಕಸ್ಟಮರ್ಸ್ ಯಾವ ಥರ ಅಂತ ಹೇಳಿದ್ರೆ ಸರ್ ಮನೆ ನಾನು ಹೇಳ್ಬಾರ್ದು, ಬಟ್ ಯಾಕಂದ್ರೆ ಬೇರೆ ಅಂಗಡಿಯವ್ರ ಬಗ್ಗೆ ನಾನು ಕೆಟ್ಟದ ಮಾಡೋ ಅಧಿಕಾರ ನನಗಿಲ್ಲ, ಕೆಟ್ಟದ ಮಾತಾಡಕ್ ನನಗೆ ಅಧಿಕಾರ ಇಲ್ಲ. ಬಟ್ ಸರ್, ಅಂಗಡಿಗಳವ್ರು ಯಾರನ್ನ ನೋಡ್ತಾ ಇದ್ರು ದಯವಿಟ್ಟು ನಮಸ್ಕಾರ ಕೇಳ್ತೀನಿ ಸರ್, ದಯವಿಟ್ಟು ನೀವು ತಗೊಳ್ಳಿ ಸರ್. ಕಸ್ಟಮರ್ ಹತ್ರ 1,000 ಎಕ್ಸ್ಟ್ರಾ ತಗೊಳ್ಳಿ, ಬಟ್ ದಯವಿಟ್ಟು ಲೋಕಲ್ ಐಟಮು, ಜಾಯಿಂಟ್ಗಳು ಹಾಕೋದು, ಏನು ಹೇಳಿ ಸಿಲ್ವರ್ ವುಡ್ ಹಾಕ್ಬಿಡೋದು, ಹುಳ ಬರೋದು, ಬ್ರೇಕೇಜ್ ಆಗೋದು ಖಂಡಿತ ಬೇಡ ಸರ್. ಹಾಕಿ ಸರ್, ಸಾಲಿಡ್ ವುಡ್ ಹಾಕಿ ಸರ್, ಸಾಲಿಡ್ ಕುಷನ್ ಹಾಕಿ ಸರ್. ಬರ್ತದ ಲೈಫ್, ಯಾಕೆ ಲೈಫ್ ಬರಲ್ಲ ಸರ್? ಯಾಕೆ ಕಸ್ಟಮರ್ ಭಯ ಬೀಳ್ಬೇಕು ಹೇಳಿ? ಒಂದು ಸರಿ ಕಸ್ಟಮರ್ಗೆ ಇಷ್ಟ ಆಗ್ಬಿಟ್ರೆ ಸರ್ 500,000 ಕಸ್ಟಮರ್ ತಲೆ ಕೆಡಿಸ್ಕೊನಲ್ಲ, ಬಟ್ ಐಟಮು ಇಷ್ಟ ಆಗ್ಬೇಕು, ಅವ್ರ ಲೈಫು ಬರ್ಬೇಕು ಸರ್. ಆ ಥರ ಮಾಡ್ಕೊಡ್ಬೇಕು, ಅದು ನಮ್ಮ ಹತ್ರ ಇರ್ತದೆ ಸರ್. ನಾನು ಹೇಳ್ಬಿಟ್ರೆ ಬರಲ್ಲ ಸರ್ ಲೈಫ್, ಅದು ಮಾಡ್ಬೇಕು, ಅದ್ರಲ್ಲಿ ಹಾಕ್ಬೇಕು ಐಟಮು ಸರ್. ಲೇಡಿ 8 ಇಂಚ್ ಕುಷನ್ ಸರ್, ಬರ್ಲಿ ಸರ್ ಲೈಫ್, ಅದು ಯಾಕೆ ಮುರಿದೋಗ್ತದೆ ಮುರಿದೋಗ್ಲಿ ಸರ್. 8 ಇಂಚ್ ಕುಷನ್ ಸರ್. ಇವತ್ತು ಜಂಪ್ ಮಾಡ್ಸನ್, ನೀವು ಹೇಳಿದ್ರಲ್ಲ ಡೆಲಿವರಿಗೆ ಬರ್ಲಿ ಒಂದು 5 ನಿಮಿಷ, ಅದು ಜಂಪ್ ಮಾಡ್ಸನ್. ನೀವು ಯಾವ ಸೋಫಾ ಮೇಲೆ ಆ ಸೋಫಾ ಮೇಲೆ ನಾನು ಜಂಪ್ ಮಾಡಿಸ್ತೀನಿ. ಇದ್ರ ಮೇಲೆ ಮಾಡಿಸ್ಬಿಡೋಣ, ಖಂಡಿತ ಮಾಡ್ಸನ್ ಸರ್. ಒಂದೊಂದು ಸರಿಗೂ ಒಂದೊಂದು ಸೋಫಾನಲ್ಲಿ ನಾನು ಮಾಡಿಸಿದ್ದೀನಿ, ಒಂದೊಂದು ಸರಿಗೂ ಒಂದೊಂದು ಸೋಫಾ ಮೇಲೆ. ಓಕೆನಾ, ಈ ಸರಿನೂ ಮಾಡ್ಸೋಣ, ಮಾಡೋದು ತೋರಿಸಿ ಸರ್. ನೋಡಿ, ಇದು ಹೊಸದಾಗಿ ಬಂದಿರೋದು, ಇವತ್ತೇ ಬಂದಿದೆ ಮಾಡೋದು. ಹೌದು, ಓಕೆ. ಇದು ಹ್ಯಾಂಡಲ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್. ಸೊ ಡಿಸೈನ್ ಎಲ್ಲ ಯಾರು ಮಾಡ್ತಾರೆ ಸರ್ ನಿಮ್ಮ ಹತ್ರ? ಸರ್ ಅದಕ್ಕಾಗಿ ಬೇರೆ ಇದ್ದಾರೆ ಸರ್, ಹೌದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ಸರ್ ನಮ್ದು. ಯಾಕಂದ್ರೆ ನಾವು ದೊಡ್ಡ ಅಂಗಡಿಗಳಿರೋದ್ರಿಂದ ನಮ್ದು ಅದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಅಷ್ಟು ಯಾವುದೇ ಸೋಫಾ ಮಾಡ್ಬೇಕಾಗ್ಲಿ ಇದೇ ಸೋಫಾ ಅನ್ಕೊಂತೀನಿ. ಇವತ್ತು ಮಾರ್ಕೆಟಾಗಿ ಇಲ್ಲ ಸರ್ ಈ ಸೋಫಾ, ನಾವೇ ಮಾಡಿರೋ ಸೋಫಾ. ಓಕೆನಾ, ಬಟ್ ಸೋಫಾ ಮಾಡ್ಬಿಡೋದು, ಡಿಸೈನ್ ಮಾಡ್ಬಿಡೋದು ಹೆಚ್ಚಲ್ಲ ಸರ್. ಹಂಗೆ ಕಂಫರ್ಟು ಬರಬೇಕು. ಕಂಫರ್ಟ್ ಇದೆಯಾ, ಎಕ್ಸಾಕ್ಟ್ ತಲೆಗೆ ಬರ್ತಾ ಇದೆಯಾ, ಸಾಫ್ಟ್ ಇದೆಯಾ, ಹಾರ್ಡ್ ಇದೆಯಾ ಸರ್. ನಾನು ಅದೇ ಹೇಳೋದು, ಕಸ್ಟಮರ್ ಇಲ್ಲಿಗೆ ಬರಲಿ, ಕಸ್ಟಮರ್ಗೆ ಏನ್ ಬೇಕು ಸರ್, ಹಾರ್ಡ್ ಕುಷನ್ ಬೇಕಾ ಅದನ್ನು ಕೊಡ್ತೀವಿ, ಇಲ್ಲ ಸಾಫ್ಟ್ ಬೇಕಾ ಅದನ್ನು ಕೊಡ್ತೀವಿ, ಇಲ್ಲ ಮೀಡಿಯಂ ಸಾಫ್ಟ್ ಬೇಕಾ ಅದನ್ನು ಕೊಡ್ತೀವಿ, ಇಲ್ಲ ಎಕ್ಸ್ಟ್ರಾ ಲೇಯರ್ ಹಾಕಿ ಕೊಡ್ಬೇಕಾ ಅದನ್ನು ಮಾಡ್ಕೊಡ್ತೀವಿ. ಅದಕ್ಕೆ ಏನಂದ್ರೆ ಒಂದೊಂದು ಸೋಫಾಗೂ ಒಂದೊಂದು ತರ ಹಾಕಿರ್ತೀವಿ ಡಿಸ್ಪ್ಲೇಗೆ, ಬಟ್ ಎಕ್ಸ್ಪ್ಲೈನ್ ಮಾಡ್ತೀವಿ ಕಸ್ಟಮರ್ಗೆ, ಈ ತರ ಇದೆ, ಇದರಲ್ಲಿ ಈ ತರ ಇದೆ, ಇಷ್ಟು ದಿವಸ ಲೈಫ್ ಬರ್ತದೆ ಅಂತ. ಕಸ್ಟಮರ್ ಅವಾಗ ಯಾವ್ದು ಇಷ್ಟ ಪಡ್ತಾರೋ ಅದನ್ನ ಖಂಡಿತ ನಾವು ಮಾಡ್ಕೊಡ್ತೀವಿ. ಓಕೆ, ಕೆಲವೊಬ್ಬರಿಗೆ ಈ ಹ್ಯಾಂಡಲ್ ಬೇರೆದಕ್ಕೆ ಹೋಗ್ಬೇಕು, ಹೌದು, ಆ ಬಟ್ಟೆ ಇದಕ್ಕೆ ಬರಬೇಕು, ಅವೆಲ್ಲವನ್ನ ಮಾಡ್ಕೊಡ್ತೀರಾ ನೀವು ಬೇಕಾದ್ರೆ? ಖಂಡಿತ. ಇದೇ ಅಂಗಡಿ ಅಂತ ಇಟ್ಕೊಂಡ್ರೆ ಇಲ್ಲಿಗೆ ಬಂದ್ರೆ ನಮ್ದು ಏನಂದ್ರೆ ಪಕ್ಕನೆ 3 ಬ್ರಾಂಚ್ ಇದೆ. ಅವ್ರಿಗೇನಂದ್ರೆ ಸರ್, ಡಿಸ್ಪ್ಲೇ ನಲ್ಲಿ 100 ಸೋಫಾ ಕೊಡ್ತೀನಿ, 100 ಸೋಫಾ ಪ್ಲಸ್ ಡಿಸ್ಪ್ಲೇ ನಲ್ಲಿ ಕೊಡ್ತೀನಿ, 100 ಕಾಟು ಪ್ಲಸ್ ಡಿಸ್ಪ್ಲೇ ಕೊಡ್ತೀನಿ, ಓಕೆನಾ, 100 ಡೈನಿಂಗ್ ಡಿಸ್ಪ್ಲೇ ನಲ್ಲಿ ಕೊಡ್ತೀನಿ. ಅದ್ರಲ್ಲಿ ಯಾವ್ದು ಬೇಕಾದ್ರೂ ಕಸ್ಟಮರ್ ಸೆಲೆಕ್ಷನ್ ಮಾಡ್ಲಿ. ಇನ್ ಕೇಸ್ ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಇನ್ನೂ ಬೇಕು, ಅವ್ರದೇ ಡಿಸೈನ್ ಇದೆ, ಖಂಡಿತ ಅದನ್ನು ಮಾಡ್ಕೊಡ್ತೀವಿ ಸರ್. ಪಕ್ಕದಲ್ಲಿ ಒಂದಿದೆ ನಮ್ದೇನಂದ್ರೆ ಡೈನಿಂಗ್ ಟೇಬಲ್ ಗೆ ಒಂದು ಸಪರೇಟ್ ಅಂಗಡಿ ಇದೆ, ಬರೀ ಡೈನಿಂಗ್ ಟೇಬಲ್, ಬರೀ ಡೈನಿಂಗ್ ಟೇಬಲ್. ಒಂದು ಅಂಗಡಿನಲ್ಲಿ ಬರೀ ಕಾಟ್ಸ್ ಇದೆ, ಕಾಟು ಮ್ಯಾಟ್ರಸ್. ಒಂದ್ ಅಂಗಡಿನಲ್ಲಿ ಬರೀ ಸೋಫಾಸ್ ಇದೆ. ಆ ತರನು ಇಟ್ಟಿದೀವಿ, ಯಾಕಂದ್ರೆ ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಕಸ್ಟಮರ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅಂತ ಸಪರೇಟ್ ಇಟ್ಟಿದೀವಿ. ಅದ್ರಲ್ಲಿ ಅವಾಗ ಏನಾಗ್ತದೆ ಅಂದ್ರೆ ಕಲೆಕ್ಷನ್ಸ್ ಜಾಸ್ತಿ ಸಿಗುತ್ತೆ. ಆ ತರ ಅವ್ರಿಗೆ ಯಾವ್ದು ಬೇಕೋ ಅದ್ರಲ್ಲಿ ಬಂದು ಸೆಲೆಕ್ಟ್ ಮಾಡಬಹುದು. ಆಪ್ಷನ್ಸ್ ಇದೆ ವೀಕ್ಷಕರೇ. ಮತ್ತೆ ಇಲ್ಲೂ ಡೈನಿಂಗ್ ಟೇಬಲ್ ಗಳು ಇದೆ ನಿಮಗೆ. ಪ್ರೀಮಿಯಂ ಬೇಕಾದ್ರೆ ಪ್ರೀಮಿಯಂ, ಬಜೆಟ್ ಅಲ್ಲಿ ಬೇಕಾದ್ರೆ ಬಜೆಟ್. ಸರ್ ಡೈನಿಂಗ್ ಟೇಬಲ್ ಎಲ್ಲ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ಸರ್ 18,000 ಸ್ಟಾರ್ಟ್ ಆಗ್ತದೆ. 18,000. ಬಟ್ ಅವ್ರಿಗೆ ಏನಂದ್ರೆ ಸರ್, ಗ್ಲಾಸ್ ಟಾಪ್ ಬೇಕಾದ್ರೆ ಗ್ಲಾಸ್ ಟಾಪ್ ಕೊಡ್ತೀವಿ, ಮೈಕಾ ಟಾಪ್ ಬೇಕಾದ್ರೆ ಮೈಕ್ ಟಾಪ್, ಮಾರ್ಬಲ್ ಟಾಪ್ ಬೇಕಾ ಅದನ್ನ ಕೊಡ್ತೀವಿ, ಕೊರಿಯನ್ ಟಾಪ್ ಬೇಕಾ ಅದನ್ನ ಕೊಡ್ತೀವಿ, ಆನೆಕ್ಸ್, ಇದು ಪ್ಯೂರ್ ಆನೆಕ್ಸ್, ಆನೆಕ್ಸ್ ಟಾಪ್ ಬೇಕಾ ಆನೆಕ್ಸ್ ಕೊಡ್ತೀವಿ. ಅವ್ರು ಯಾವ ತರ ಆದ್ರೂ ಕೇಳಿ ಸರ್. ಪಾಲಿಶ್ ಅಷ್ಟೇ, ರೆಗ್ಯುಲರ್ ಪಾಲಿಶ್ ಬೇಕಾ, ಡಿಕೋ ಪಾಲಿಶ್ ಬೇಕಾ, PU ಪಾಲಿಶ್ ಬೇಕಾ, ಯಾವ್ದು ಕೇಳಿ ಸರ್ ಮಾಡ್ಕೊಡ್ತೀವಿ. ಪ್ರತಿಯೊಂದಕ್ಕೂ ಕಸ್ಟಮೈಸೇಷನ್ ಇಟ್ಕೊಂಡಿದೀವಿ ಸರ್, ಪ್ರತಿಯೊಂದಕ್ಕೂ ಅವೈಲೇಬಲ್ ಇದೆ. ಓಕೆ, ಬನ್ನಿ. ಹಾಗೆ ಇಲ್ಲಿ ಮಂಚಗಳು ಕೂಡ ಒಂದಿಷ್ಟಿದೆ ವೀಕ್ಷಕರೇ, ಅದನ್ನು ತೋರಿಸ್ಬಿಡ್ತೀನಿ. ಸೊ ಇವೆಲ್ಲ ನೋಡಿ, ಇದು ನೋಡಿ ಸರ್, ಅವಾಗ ಮ್ಯಾನ್ಯಲ್ ತೋರಿಸಿರಲ್ಲ, ಇದು ನೋಡಿ 3R. ಇದು 3R, ಇದು 3R. ಓಕೆನಾ, ರೊಟೇಟು, ರಿಕ್ಲೈನು ಎಲ್ಲ ಆಗುತ್ತೆ. ಹೌದು ಸರ್, ಕಂಫರ್ಟು ಹಂಗೆ ಇರ್ತದೆ ಸರ್ ಸೋಫಾ. ನಮ್ದು ಐಟಮೇ ಹಂಗೆ ಸರ್, ನೋಡ್ಬಿಟ್ರೆ ಐಟಮ್ ಅಲ್ಲ ಸರ್, ಅದ್ರ ಮೇಲೆ ಕೂತ್ಕೊಂಡ್ರೆ ಸ್ವಲ್ಪ ರೆಸ್ಟ್ ಸಿಗ್ಬೇಕು ಸರ್, ಫೀಲ್ ಅಲ್ವಾ? ಖಂಡಿತ ಸರ್. ಸೊ ನೋಡಿ ವೀಕ್ಷಕರೇ, ಇದರಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ನಿಮ್ಮ ಮನೆಗೆ ತಕ್ಕಾದಂತಹ ಆಪ್ಷನ್ಸ್ ಗಳನ್ನ
ನೀವು ಚೂಸ್ ಮಾಡ್ಕೋಬಹುದು. ಸರ್ ಕಾಟ್ ಅಂತ ಬಂದಾಗ ನಿಮ್ಮಲ್ಲಿ ಯಾವ ರೇಟಿಂದ ಕಾಟ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್? 15,000 ಸ್ಟಾರ್ಟಿಂಗ್ ಇದೆ ಸರ್. 15,000 ಡಬಲ್ ಕಾಟ್ ಸ್ಟಾರ್ಟಿಂಗ್ ಇದೆ. ಓಕೆ, ಬಟ್ ಅವ್ರು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತದೆ ಯಾವ ತರ ವುಡ್ ಸೆಲೆಕ್ಟ್ ಮಾಡ್ತಾರೆ ಸರ್. ಪ್ರತಿಯೊಂದು ವುಡ್ ಅಲ್ಲೂ ಇಟ್ಟಿದೀವಿ. ಇದು ಟೀಕ್ ವುಡ್ ಸರ್, ನಾನು ಹೇಳಿದ್ನಲ್ಲ ಸರ್, ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ. ಲೈಫ್ ಟೈಮ್ ವಾರಂಟಿ, ಅದ್ರಲ್ಲಿ ಯಾವತ್ತು ಹುಳ ಬರೋದೇ ಇಲ್ಲ ಸರ್, ಬ್ರೇಕೇಜ್ ಆಗೋದೇ ಇಲ್ಲ. ನಾನು ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ ಸರ್. ಹೌದು, ಖಂಡಿತ ಸರ್. ಆತರ ಅಂದ್ರೆ ಅವ್ರು ಸೆಲೆಕ್ಟ್ ಮಾಡ್ಬೇಕು ಸರ್. ಅವ್ರು ಯಾವ ವುಡ್ ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ವಾರಂಟಿ. ನೋಡಿ ವೀಕ್ಷಕರೇ, ಮಂಚಗಳು ಅಷ್ಟೇ ಲೈಫ್ ಟೈಮ್ ವಾರಂಟಿ ಜೊತೆ ಸಹಿತ ಕೊಡಕ್ಕೆ ರೆಡಿ ಇದ್ದಾರೆ ಸರ್. ಮಂಚ ಲೈಫ್ ಟೈಮ್ ವಾರಂಟಿ ಯಾರು ಕೊಟ್ಟಿದ್ದೇ ಇಲ್ಲ ಇನ್ನೂವರೆಗೆ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ನೋಡಿ, ಇದು ಅಪೋಸ್ಟ್ರಿ ಇರ್ಬೋದು, ಈ ರೀತಿ ಮಹಾರಾಜ. ಇದು ಮಹಾರಾಜ ತುಂಬಾ ಚೆನ್ನಾಗಿದೆ ಸರ್. ಇದು ಅದರಲ್ಲೂ ತುಂಬಾ ಆಪ್ಷನ್ ಇಟ್ಟಿದ್ವಿ ಸರ್, ತುಂಬಾ ಆಪ್ಷನ್ ಇಟ್ಟಿದ್ದೀವಿ. ಅದ್ರಲ್ಲಿ ಬೇಕಾದ್ರೆ ಸರ್ ಸ್ಟೋರೇಜ್ ಬೇಕಾದ್ರೆ ಸ್ಟೋರೇಜ್ ಕೊಡ್ತೀವಿ, ವಿತೌಟ್ ಸ್ಟೋರೇಜ್ ಬೇಕಾ ಅದನ್ನ ಕೊಡ್ತೀವಿ, ಹೈಡ್ರಾಲಿಕ್ ಬೇಕಾ ಅದನ್ನ ಕೊಡ್ತೀವಿ. ಎಕ್ಸಾಂಪಲ್ ಸರ್, ಇದು ಸ್ಟೋರೇಜ್ ರೆಗ್ಯುಲರ್ ಇದೆ, ತೋರಿಸ್ಬಿಡ್ತೀನಿ. ಅದು ಇದೆಯಲ್ಲ ಸರ್, ನೋಡಿ ಈ ತರ ಇದೆಲ್ಲ ಸೈಡ್ ಡ್ರಾಯರ್ಸ್. ಓಕೆನಾ? ಇಲ್ಲ ಸರ್, ನಮ್ಗೆ ಹೈಡ್ರಾಲಿಕ್ ಬೇಕು ಅಂತ ಹೇಳಿ ಇಲ್ಲಿ ಬನ್ನಿ ಸರ್. ಇದು ಹೈಡ್ರಾಲಿಕ್ ಕಾಟು, ಇಲ್ಲಿ ನೋಡಿ. ಇದು ಹೈಡ್ರಾಲಿಕ್, ಇದು ಹೈಡ್ರಾಲಿಕ್ ಕಾಟು. ವುಡ್ ಅಲ್ಲಿ ಹೈಡ್ರಾಲಿಕ್ ಆಡ್ ಮಾಡಿದ್ದೀರಾ? ಹೌದು ಸರ್. ನೋಡಿ ವೀಕ್ಷಕರೇ, ಓಹೋ ತುಂಬಾ ಈಸಿ ಇರ್ತದೆ, ಮತ್ತೆ ಬಿದ್ದೋಗ್ಬಿಡ್ತದೆ ಆ ತರ ತಲೆ ಕೆಡ್ಸ್ಕೆನೋ ಅಷ್ಟೇ ಇಲ್ಲ ಸರ್. ಬ್ರಾಂಡೆಡ್ ಕಂಪನಿ ಹಾಕ್ತಿವಿ ಸರ್ ಹೈಡ್ರಾಲಿಕ್. ಎಪ್ಕೋ ಅಂದ್ಬಿಟ್ಟು ಬ್ರಾಂಡೆಡ್ ಕಂಪನಿ, ಯಾವುದು ಲೋಕಲ್ ಯೂಸ್ ಮಾಡೋದೇ ಇಲ್ಲ ಸರ್. ನಂಗೆ ಲೋಕಲ್ ಮೆಟೀರಿಯಲ್ ಆಗಲ್ಲ, ಯಾಕಂದ್ರೆ ಸರ್ ಲೋಕಲ್ ಮೆಟೀರಿಯಲ್ ಹಾಕಿರೋ ಒರಿಜಿನಲ್ ಹೆಂಗ್ ಸರ್ ಬರ್ತದೆ? ಖಂಡಿತ ಬರಕ್ ಚಾನ್ಸೇ ಇರಲ್ಲ. ಆಮೇಲೆ ಲೈಫ್ ಟೈಮ್ ವಾರಂಟಿ ಕೊಡಕ್ಕಾಗಲ್ಲ. ಹೌದು ಸರ್, ಖಂಡಿತ ಕೂಡ. ಸರ್, ಒಂದು ಸೋಫಾ ಮೇಲೆ 10-12 ಜನ ಹಚ್ಬಿಟ್ಟಿದ್ದೀರಾ, ಯಾಕೆ ಸರ್ ಇಷ್ಟೊಂದು ಏನ್ ಮಾಡೋದು ನಮ್ಗೆ? ಸರ್, ನನ್ನ ಹತ್ರ ಇರೋ ಹುಡುಗರನ್ನೆಲ್ಲ ಕರ್ದಿದ್ದೀನಿ, ಅರೌಂಡ್ 12-15 ಇರ್ಬೋದು. ಬಟ್ ಏನಕ್ಕೆ ಅಂತ ಹೇಳಿದ್ರೆ ಸರ್, ಒಂದು ಸೋಫಾ ಒಳಗಡೆ ಹೋಗ್ಬಿಡ್ತದೆ ಅಂತಾರೆ ಸರ್. ಒಂದು ಸೀಟ್ ಮೇಲೆ ಒಬ್ರೆ ಕೂತ್ಕೊಳೋದು ಅಲ್ವಾ? ಇವಾಗ 7 ಸೀಟ್ ಸೋಫಾ ಅಂದ್ರೆ 7 ಜನ ಕೂತ್ಕೊಂಡೇ ಒಳಗಡೆ ಹೊಟ್ಟದ. ನಾನು ಡಬಲ್ ಹಚ್ಚಿ 14 ಜನನ ಏನು ಆಗಲ್ಲ ಅಂದ್ರೆ ನೀವು ಹತ್ತದಲ್ಲ, ಕುಣಿಬೇಕು ಸರ್. ಇನ್ನೂ ಜೋರಾಗಿ ಸರ್. ಸರ್ ಮುರಿಬೇಕು, ಅದನ್ನೇನ ಮಾಡಿ ಇವತ್ತು ಮುರಿದಾಕಿ ಸರ್, ನೋಡೋಣ ಸರ್. ನೀವು ಫ್ರೀ ಸರ್, ಖಂಡಿತ ಫ್ರೀ. ಮುರಿರಿ ಸರ್, ನೋಡ್ತೀನಿ. ಏನೂ ಆಗಲ್ಲ ಸರ್, ನಾನು ಹೇಳ್ತೀನಿ ಸರ್. ಖಂಡಿತ ಏನೂ ಆಗಲ್ಲ 100% ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್. ನಾನು ಕ್ವಾಲಿಟಿ, ನಾನು ಫ್ಯಾಕ್ಟ್ರಿನಲ್ಲಿ ಮಾಡಿರೋ ಐಟಮ್ ಸರ್. ಮುರಿಯೋದಲ್ಲ ಸರ್, ಅದು ಒಂದು ಬ್ರೇಕ್ ಆಗಲ್ಲ, ಯಾವತ್ತಿಗೂ ಒಳಗಡೆ ಹೋಗಲ್ಲ ಸರ್. ನಾನು ಚಾಲೆಂಜ್ ಮಾಡ್ತೀನಿ. ಕಸ್ಟಮರ್ ಬಂದು ಚೆಕ್ ಮಾಡಬಹುದು. ಖಂಡಿತ ಸರ್, ಅವ್ರು ಯಾವ ಸೋಫಾ ಬೇಕಾದ್ರೆ ಹೇಳಿ ಸರ್, ನಾನು ತೋರಿಸ್ತೀನಿ. ಅವರೇ ಹುಡುಗ ಕರ್ಕೊಂಬರ್ಲಿ. ಮೋಸ್ಟ್ಲಿ ನಮ್ಮ ಹುಡುಗರು ಸಣ್ಣ ಇರ್ಬೋದು, ಅವ್ರ ಹುಡುಗರೇನೋ ದಪ್ಪ ಇದ್ರೆ ಅವ್ರನ್ನ ಕರ್ಕೊಂಬಂದು ಹಚ್ಲಿ. ಏನು ಆಗಲ್ಲ ಸರ್, ಖಂಡಿತ ಏನೂ ಆಗಲ್ಲ. ಫ್ರೀ ಸರ್. ಈಗ ತಮ್ಮಲ್ಲಿ ತುಂಬಾ ಫರ್ನಿಚರ್ ಗಳನ್ನ ಮಾಡ್ತಾ ಇರ್ತೀರಾ, ಸೊ ಕ್ಲಿಪ್ ಆಗ್ತಾನೆ ಇರುತ್ತೆ. ಸೊ ಯಾವತ್ತಾದ್ರೂ ಲೈಕ್ ಡಿಸ್ಪ್ಲೇ ಸೇಲ್ಸ್ ಅಥವಾ ಕ್ಲಿಯರೆನ್ಸ್ ಸೇಲ್ ಆ ಥರ ಏನಾದರೂ ಇರುತ್ತಾ ಸರ್ ನಿಮ್ಮ ಹತ್ರ? ಖಂಡಿತ ಇದೆ ಸರ್. ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಯಾಕಂತ ಹೇಳಿದ್ರೆ ಸರ್, ಹೌದು, ನಾನು ಸುಮಾರು ವಿಡಿಯೋ ಮಾಡಿದೆ, ಯಾವತ್ತು ನಾನು ಅದ್ರ ಬಗ್ಗೆ ಮಾತಾಡೇ ಇಲ್ಲ ಸರ್. ಡಿಸ್ಪ್ಲೇ ಸೇಲ್ ಅಂದರೆ ಹೆಂಗೆ ಗೊತ್ತಾ ಸರ್, ಕೆಲವರು ಭಯ ಬೀಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಡಿಸ್ಪ್ಲೇ ಹೋಗ್ಬಿಟ್ರೆ ಮತ್ತೆ ಅಂಗಡಿ ಖಾಲಿ ಹೊಡಿತಾ ಇರ್ತದೆ, ನಾವು ಮಾಡುವಾಗ ಮತ್ತೆ 20 ದಿವಸ ತಿಂಗಳಾಗ್ತದೆ, ಅಂಗಡಿ ಖಾಲಿ ಇದ್ದೋಗ್ತದೆ ಅಂದ್ಬಿಟ್ಟು. ನನ್ನ ಹತ್ರ ಹಂಗಿಲ್ಲ ಸರ್. 20 ಸೋಫಾ ಕಸ್ಟಮರ್ ಇವತ್ತು ಒಂದೇ ದಿವಸ ತಗೊಂಬರ್ಲಿ, ನನ್ನ ಹತ್ರ ವೇರ್ ಹೌಸಲ್ಲಿ ಸ್ಟಾಕ್ ಇಟ್ಟಿರ್ತೀನಿ. ವೇರ್ ಹೌಸಲ್ಲಿ ಬೇರೆ ಮಾಡಲು, ಇಲ್ಲಿರೋ ಮಾಡಲ್ ಇರಲ್ಲ. ಯಾಕಂದ್ರೆ ಯಾವ ಸೋಫಾ ಹೋಗ್ತದೆ ಅಂತ ನನಗೂ ಐಡಿಯಾ ಇರಲ್ಲ. ಓಕೆನಾ? ಅದಕ್ಕೆ ಬೇರೆ ಮಾಡಲ್ ಇಟ್ಟಿರ್ತೀವಿ. ಇದು ಹೋಯ್ತು ಅಂತ ಹೇಳಿದ್ರೆ ಹೊಸ ಮಾಡಲ್ ಇಲ್ಲಿಗೆ ಬರ್ತದೆ ಆ ಥರ. ಓಕೆನಾ? ಅದೇನೇ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಡೈನಿಂಗ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಮ್ಯಾಟ್ರಸ್, ಪ್ರತಿಯೊಂದು ವೇರ್ ಹೌಸ್ ಸ್ಟಾಕ್ ಇಟ್ಟು. ಎಲ್ಲಿದೆ ನಿಮ್ಮ ವೇರ್ ಹೌಸ್ ಸರ್? ಇಲ್ಲೇ ಪಕ್ಕ ಒಂದು ವೇರ್ ಹೌಸ್ ಇದೆ ನಮ್ದು. ಟೋಟಲ್ 4 ವೇರ್ ಹೌಸಸ್ ಇದೆ. 4 ವೇರ್ ಹೌಸ್ ಇದೆ, 3 ಫ್ಯಾಕ್ಟ್ರಿ ಇದೆ, 7 ಶೋರೂಮ್ ಇದೆ. ಯಾರಾದ್ರೂ ಕಸ್ಟಮೈಸೇಷನ್ ಕೇಳಿದ್ರೆ ಎಷ್ಟು ದಿನದಲ್ಲಿ ಡೆಲಿವರ್ ಮಾಡ್ತೀರಾ ಸರ್? ಅದು ಕಸ್ಟಮರ್ ಸೋಫಾ ಮೇಲೆ ಇಲ್ಲ ಅವ್ರ ಐಟಮ್ ಮೇಲೆ ಡಿಪೆಂಡ್ ಆಗ್ತದೆ. ರೆಕ್ಲೈನರ್ ಆಗಿದೆಯಾ, ಇಲ್ಲ ಯಾವ ತರ ನಾರ್ಮಲ್ ಸೋಫಾ ಇದೆಯಾ, ಕಾರ್ನರ್ ಸೋಫಾ ಇದೆಯಾ, ಅಲ್ಲ ಅದು ಯಾವ ತರ ಅಂದ್ಬಿಟ್ಟು. ಯಾಕಂದ್ರೆ 3 days ಅಲ್ಲೂ ಕೆಲವು ಐಟಮ್ ಕೊಡ್ತೀವಿ, ಕೆಲವು ಐಟಮ್ 20 ದಿವಸಕ್ಕೂ ಕೊಡ್ತೀವಿ, 15 ದಿವಸಕ್ಕೂ ಕೊಡ್ತೀವಿ. ಅದು ಕಸ್ಟಮರ್ ಯಾವ ತರ ಸೆಲೆಕ್ಷನ್ ಮಾಡ್ತಾರ ಅನ್ನೋದೇ ಇಂಪಾರ್ಟೆಂಟ್. ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್, ಅವಾಗಲೇ ಕೇಳಿದ್ರಲ್ಲ ಕ್ಲಿಯರೆನ್ಸ್ ಸೇಲ್ ಅಂತ. ಕ್ಲಿಯರೆನ್ಸ್ ಸೇಲ್ ಅಂದ್ರೆ ಯಾವ ತರ ಗೊತ್ತಾ ಸರ್? ಕ್ಲಿಯರೆನ್ಸ್ ಅಂದ್ರೆ ನನಗೆ ಗೊತ್ತಿಲ್ಲ, ಕಸ್ಟಮರ್ ಬೇರೆ ಅಂಗಡಿಗಳವ್ರು ಯಾವ ತರ ಮಾಡ್ತಾರೆ ಗೊತ್ತಲ್ಲ. ನಮ್ಮ ಅಂಗಡಿನಲ್ಲಿ ಏನಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಸರ್, ಇವಾಗ ಈ ಕಡೆ ತೋರಿಸಿ, ಇದೇ ಸೋಫಾ ಅಂತ ಇಟ್ಕೊಳ್ಳೋಣ. ಈ ಸೋಫಾಕ್ಕೆ ಈ ಫ್ಯಾಬ್ರಿಕ್ ಹಾಕಿದೀವಿ. ಓಕೆನಾ? ಕಂಪನಿಯವರು ಏನಾದ್ರು ಈ ಫ್ಯಾಬ್ರಿಕ್ ಸ್ಟಾಪ್ ಆಗಿದೆ ನಮ್ಮ ಹತ್ರ ಅಂತ ಅವ್ರು ಹೇಳಿದ್ರು ಅಂದ್ರೆ, ನೆಕ್ಸ್ಟ್ ಅದನ್ನ ಇಮಿಡಿಯೇಟ್ ನಾವು ಕ್ಲಿಯರೆನ್ಸ್ ಹಾಕ್ತೀವಿ. ಯಾಕಂತ ಹೇಳಿದ್ರೆ ಕಸ್ಟಮರ್ ಈ ಸೋಫಾ ಸೆಲೆಕ್ಟ್ ಮಾಡ್ತಾರೆ, ಈ ಫ್ಯಾಬ್ರಿಕ್ ಬೇಕು ಅಂತಾರೆ, ಅವಾಗ ಸಿಗಲ್ಲ, ಅವಾಗ ನಮಗೆ ಕಷ್ಟ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ನಾವು ಅವನ್ನ ಕ್ಲಿಯರೆನ್ಸ್ ಹಾಕ್ಕೊಡ್ತೀವಿ. ಆ ತರ ಸುಮಾರು ಇದೆ ಸರ್. ಇವಾಗ ಒಂದು 12 ಸೋಫಾ ಕ್ಲಿಯರೆನ್ಸ್ ಅಲ್ಲಿ ಇದೆ ನನ್ನ ಹತ್ರ. 12 ಸೋಫಾ ಕ್ಲಿಯರೆನ್ಸ್ ಖಂಡಿತ ನೋಡ್ಬೋದು ಸರ್. ಖಂಡಿತ ಅದು ಕ್ಲಿಯರೆನ್ಸ್ ಬೋರ್ಡ್ ಆಗಿಬಿಟ್ಟಿದೀವಿ. ವೀಕ್ಷಕರು, ಇವೆಲ್ಲ ಬ್ರ್ಯಾಂಡ್ ನ್ಯೂ ಅಂದ್ರೆ ಎಲ್ಲದು ಬ್ರ್ಯಾಂಡ್ ನ್ಯೂವೇ. ಇದು ನಿಮಗೆ ಬೇರೆ ಮತ್ತೆ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಕ್ಲಿಯರೆನ್ಸ್ ಸೇಲ್ ಅಂತಂದ್ರೆ ಮತ್ತೆ ಅದು ಮಾಡಕ್ಕಾಗಲ್ಲ ಅಲ್ವಾ ಸರ್? ಅದು ಹೌದು ಸರ್, ಮತ್ತೆ ಮಾಡಕ್ಕಾಗಲ್ಲ. ಸಿವಿಲ್ ಕ್ಲಿಯರೆನ್ಸ್ ಸರ್ ಇದು? ಹೌದು ಸರ್. ಅದರಲ್ಲಿ ತೋರಿಸಿ, ಈ ಕಡೆ ಇಲ್ಲ ನೋಡಿ, ಅಲ್ಲಿ ಬೋರ್ಡ್ ಹಾಕಿ, ಕ್ಲಿಯರೆನ್ಸ್ ಅಂತ. ಓಕೆ, ಅದು ಇದೆ, ಫುಲ್ ಸೆಟ್ ಇದೆ. ಅದು ಅಂದ್ರೆ ಈ ಬಟ್ಟೆ ಮತ್ತೆ ಸಿಗಲ್ಲ ಅಲ್ವಾ? ಅದಕ್ಕಾಗಿ ಕ್ಲಿಯರೆನ್ಸ್ ಹಾಕಿದ್ದು. ಈ ಕಡೆ ತೋರಿಸಿ, ಇದು
ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಸರ್, ಇದು 45,000 ರೂಪಾಯಿ ಸೆಟ್ ಅಂತ ಇಟ್ಕೊಂಡ್ರೆ ಬರೀ 20,000 ಕ್ಲಿಯರೆನ್ಸ್ ಮಾಡ್ತಾ ಇದೀನಿ. 20,000 ಬರೀ 20,000ಗೆ. ಬಟ್ ನನ್ಗೆ ಇವತ್ತು ನಾಳೆ ಒಳಗೆ ಕ್ಲಿಯರ್ ಆಗ್ಬೇಕು. ಏನಕ್ಕೆ ಅಂತ ಹೇಳ್ತೀನಿ ಸರ್, ಮತ್ತೆ ನನ್ಗೆ ಆ ಬಟ್ಟೆ ಸಿಗ್ಲಿಲ್ಲ ಅಂದ್ರೆ ಕಸ್ಟಮರ್ ಬಂದಾಗ ನನ್ಗೆ ಅದೇ ಬಟ್ಟೆ ಈ ಸೋಪಾಗಿ ಹಾಕೊಡಿ ಅಂದ್ರೆ ನನಗೆ ರಿಸ್ಕ್ ಆಗ್ಬಿಡ್ತದೆ. ಅದಕ್ಕಾಗಿ ನಾವು ಕ್ಲಿಯರೆನ್ಸ್ ಹಾಕೋದಷ್ಟೇ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಸೊ ಇದು ವೀಕ್ಷಕರೇ ಕ್ಲಿಯರೆನ್ಸ್ ಅಲ್ಲಿ ಇದೆ. ಅಂಡ್ ಇದು ನೋಡ್ತಾ ಇದ್ದೀರಲ್ಲ, ಇದು ಕೂಡ ಕ್ಲಿಯರೆನ್ಸ್ ಅಲ್ಲಿ ಇದೆ. ಇನ್ಯಾವುದಾದ್ರು ಇದಾವೆ ಸರ್, ಇದೆ ತುಂಬಾನೇ ಇದಾವೆ, ಆ ತರ ಇದಾವೆ ನೋಡಿ. ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇದೆ, ಟೇಸ್ಟ್ ಇದೆ. ಇನ್ನು ಆ ಪಕ್ಕದ್ರಲ್ಲಿ ಇದಾವೆ, ತುಂಬಾನೇ ಇದಾವೆ. ಎಲ್ಲ ಕ್ಲಿಯರೆನ್ಸ್ ಅಲ್ವಾ ಕಸ್ಟಮರ್ ಇಲ್ಲಿ ಬಂದಾಗ ನಾನು ಖಂಡಿತ. ಅಂಡ್ ಸೋಫಾ ಕಮ್ ಬೆಡ್ ಯಾರು ನೋಡ್ತಾ ಇದ್ದೀರಾ ವೀಕ್ಷಕರೇ, ಸೋಫಾ ಕಮ್ ಬೆಡ್ ಕೂಡ ಸಿಗುತ್ತೆ ಇವ್ರ ಹತ್ರ. ಓಕೆ, ಅಪಾರ್ಟ್ ಫ್ರಮ್ ಸೋಫಾ ಇನ್ನ ಫರ್ನಿಚರ್ಗಳು ಅವೈಲೇಬಲ್ ಇದೆ. ಹಂಗೆ ತೋರಿಸ್ಕೊಂಡು ಹೋಗ್ಬಿಡೋಣ ಒಂದೊಂದು. ಹಂಗೆ ಅಲ್ಲ ಖಂಡಿತ ಸರ್, ತೋರಿಸಿ. ನಾನು ಮಾತಾಡ್ತಾ ಇರ್ತೀನಿ ಸರ್, ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು ನಮ್ಮ ಹತ್ರ ಸಿಗ್ತದೆ. ಅದು ಏನ್ ಬೇಕಾದ್ರೂ ಆಗಿರ್ಬೋದು, ಒಂದು ಚಿಕ್ಕ ಪಿಲ್ಲೋ ಇಂದ ಹಿಡಿದು ಸೋಫಾವರೆಗೂ ಅದ. ರಿಕ್ಲೈನರ್ ಸೋಫಾ ಆಗಿರ್ಬೋದು, ನಾರ್ಮಲ್ ಸೋಫಾ ಆಗಿರ್ಬೋದು, 3 ಸೀಟರ್ ಆಗಿರ್ಬೋದು, 311 ಆಗಿರ್ಬೋದು, ಸೋಫಾ ಕಮ್ ಬೆಡ್ ಆಗಿರ್ಬೋದು, ಕಾಟ್ಸ್ ಇರ್ಬೋದು, ಸಿಂಗಲ್ ಕಾಟು, ಡಬಲ್ ಕಾಟು, ಸ್ಟೋರೇಜು, ವಿತೌಟ್ ಸ್ಟೋರೇಜು, ಡೈನಿಂಗ್ ಟೇಬಲ್, 2 ಚೇರು, 4 ಚೇರು, 6 ಚೇರು, 8 ಚೇರು, 10 ಚೇರು, 12 ಚೇರು. ಓಕೆ, ಸಾಲದಿದ್ದಕ್ಕೆ ನಿಮ್ಗೆ ಏನಂತೇಳಿ ಮ್ಯಾಟ್ರಸ್ ಸರ್. ಮ್ಯಾಟ್ರಸ್ ಕೆಲವು ಅಂಗಡಿಗಳಲ್ಲಿ ಏನನ್ನ ಒಂದೇ ಕಂಪ್ನಿ ಮ್ಯಾಟ್ರಸ್ ಅಂತಾರ. ಇವಾಗ ನಮ್ದು ಹಂಗೆ ಅಲ್ಲ ಸರ್, ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಓಕೆನಾ, ಒಂದು. ಎರಡನೇದಾಗಿ ಕಂಪನಿದು ರೆಸ್ಟೋಲೆಕ್ಸ್ ಮ್ಯಾಟ್ರಸ್ ಇದೆ. ಓಕೆನಾ, ಸ್ಲೀಪಲ್ ಮ್ಯಾಟ್ರಸ್ ಇಟ್ಟಿದೀವಿ, ಪೆಪ್ಸ್ ಮ್ಯಾಟ್ರಸ್ ಇಟ್ಟಿದೀವಿ, ಸಿರಸ್ ಮ್ಯಾಟ್ರಸ್ ಇಟ್ಟಿವಿ, ವೇಕ್ ಪಿಟ್ ಮ್ಯಾಟ್ರಸ್ ಇಟ್ಟಿದೀವಿ. ಅದ್ರಲ್ಲಿ ಆರ್ಥೋ ಮ್ಯಾಟ್ರಸ್ ಬೇಕಾ ಅದೂ ಇದೆ, ಸ್ಪ್ರಿಂಗ್ ಬೇಕಾ ಅದು ಇದೆ, ಕಾಯರ್ ಮ್ಯಾಟ್ರಸ್ ಬೇಕಾ ಅದು ಇದೆ ಸರ್. ಯಾವ ತರ ಆದ್ರೂ ಆಪ್ಷನ್ ಕೇಳಿ, ಪ್ರತಿಯೊಂದು ಆಪ್ಷನ್ ಅಲ್ಲಿ ಇಟ್ಟಿರ್ತೀವಿ, ಪ್ರತಿಯೊಂದು ಕಸ್ಟಮರ್ ಗೈಡ್ ಮಾಡ್ತೀವಿ ಸರ್. ಮೇಡಮ್ ಎಲ್ಲಿಂದ ಬರ್ತಾ ಇರೋದು? ತುಮಕೂರಿಂದ. ಇಲ್ಲಿ ನೋಡ್ಕೊಂಡ್ ಬಂದ್ರ? ಯಾಕೆ ಮೇಡಮ್, ಆ ಕಡೆ ಯಾವ ಅಂಗಡಿಗೆ ಇರ್ಲಿಲ್ವಾ? ಖಂಡಿತ ಮೇಡಮ್, ಅದು ವಿಶ್ವಾಸ. ನಾವು ವ್ಯಾಪಾರಸ್ಥರೇ. ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು. ಇಲ್ಲ ಖಂಡಿತ ಥ್ಯಾಂಕ್ ಯು ಮೇಡಮ್. ಒಂದು ತಗೊಂಡ್ರು ಲೈಫ್ ಟೈಮ್ ವ್ಯಾರಂಟಿ ಅಂದ್ರಲ್ವಾ ಸರ್, ಅದು ಒಂದು ನಂಬಿಕೆ, ವಿಶ್ವಾಸ. ಅಲ್ಲ, ನಾನೊಂದು ಹೇಳ್ತೀನಿ ಮೇಡಮ್. ಇವಾಗ ನೀವು ಒಂದು 50,000 ಕೊಟ್ಟು ನನ್ನ ಹತ್ರ ಏನೋ ಒಂದು ಸೋಫಾನ, ಡೈನಿಂಗ್ ಕಾಟ 20,000 ಕೊಟ್ಟು ತಗೊಂಡು ಹೋಗ್ತೀರಾ ಅಂತ ಇಟ್ಕೊಂಡ್ರೆ ನನ್ನ ಹತ್ರ ಆ ಕಾಸು ಇರಲ್ಲ. ನಾನು ಯಾರಿಗೋ ಡೀಲರ್ ಕೊಡಬೇಕು, ನಾನು ಏನೋ ಐಟಮ್ ತರಿಸ್ಬೇಕು, ಹೊರಟೋಗ್ತದೆ. ಬಟ್ ನಾನು ಕೊಡ್ತೀನಲ್ಲ ಒಂದು ಸೋಫಾನೋ, ಒಂದು ಕಾಟೋ, ಮ್ಯಾಟ್ರಸ್, ಅದು ಎಷ್ಟು ವರ್ಷ ನಿಮ್ಮ ಮನೆಯಲ್ಲಿ ಇತ್ತು, ಎಷ್ಟು ವರ್ಷ ನಿಮ್ಮ ಮನೆಯಲ್ಲಿ ಇರ್ತದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕಾಗಿ ನನಗೆ ಮೇಡಮ್ ಜನಗಳು ಶಾಪ್ ಆಗಬಾರ್ದು ಮೇಡಮ್. ಶಾಪ್ ಹಾಕಿರೋ ನಾವು ಬೆಳೆಯೋಕ್ಕೆ ಚಾನ್ಸೇ ಇಲ್ಲ. ಹೌದಾ ಇಲ್ವೋ ಸರ್? ಅದಕ್ಕಾಗಿ ನನಗೆ ಬಿಸ್ನೆಸ್ ತರ ಮಾಡಬೇಕು. ಬೇಕಾದಷ್ಟು ಲಿಮಿಟ್ ಮಾಡಬಹುದು, ಆದ್ರೆ ನಾವು ಮಾಡಲ್ಲ. ನಾವೇ ಐಟಮ್ ಕೊಟ್ಟು ನಾವೇ ಅದರೊಳಗೆ ಒಂದಾಗ ಒಂದು ಐಟಮ್ ತಗೊಂಡ್ಬಿಟ್ರೆ ಎಲ್ಲಿಂದ ಬಂದಿರೋದು ಸರ್ ನಾವು? ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು. ಹೌದು, ಎಲ್ಲ ನಂಬಿಕೆ ಮೇಲೆ ನಮ್ಮ ಅಂಗಡಿಗೆ ಎಷ್ಟು ಜಾತಿಯವ್ರಿಗೆ ಬರ್ತಾರೆ ಅಂಗಡಿಯವರು. ಖಂಡಿತ ಸರ್, ಎಲ್ಲಾರು ಒಂದೇ ತರ ನೋಡಲೇಬೇಕು. ಬಿಸ್ನೆಸ್ ಅಂದ್ರೇನೆ ಅದು. ಹೌದು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಒಂದು ಕ್ವಶನ್ ಇದೆ ಸರ್, ನಂದೊಂದು ಕ್ವಶನ್ ಇದೆ. ಕೇಳ್ಬಿಡಿ ಸರ್. ಇವಾಗ ನೀವು ಯೂಶುವಲಿ ನೀವು ಡಿಸ್ಕೌಂಟ್ ಆಗ್ಲಿ, ಆಫರ್ ಆಗ್ಲಿ ಅದೆಲ್ಲ ಏನು ಇಡಲ್ಲ. ಆದ್ರೂ ನಮ್ಮ ವೀಕ್ಷಕರು ಯಾರೋ ಹೊಸದಾಗಿ ಮನೆ ಕಟ್ಟಿದ್ದಾರೆ, ಎಂಟೈರ್ ಮನೆಗೆ ಮಂಚ, ಸೋಫಾ, ಡೈನಿಂಗು, ಕಬೋರ್ಡ್ಗಳಿರ್ಬೋದು, ದೇವ್ರ ಮನೆ ಎಲ್ಲ ತಗೊಂಡ್ರೆ ಏನಾದ್ರೂ ಸ್ವಲ್ಪ ಡಿಸ್ಕೌಂಟ್ ಕೊಡ್ಬೋದಾ ಸರ್? ಸರ್ ಖಂಡಿತ ಡಿಸ್ಕೌಂಟ್ ಅಂತೂ ಕೊಡ್ತೀವಿ. ಡಿಸ್ಕೌಂಟ್ ಇಲ್ಲ ಅಂತ ಯಾವತ್ತೂ ನಾನು ಹೇಳಿಲ್ಲ. ಆಫರ್ಗಳು ಕೊಡಲ್ಲ ಅಂತ ಹೇಳಿದೀನಿ, ಡಿಸ್ಕೌಂಟ್ ಕೊಡಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸರ್, ಎಕ್ಸಾಂಪಲ್ ಈ ಕಡೆ ತೋರಿಸ್ಬಿಡಿ ಸೋಫಾ. ತೋರಿಸ್ತೀನಿ. ಈ ಗ್ರೀನ್ಸ್ ಇದೆಯಲ್ಲ ಸರ್, ಇದು ಒರಿಜಿನಲ್ ರಬ್ಬರ್ ವುಡ್. ಇದು ರಬ್ಬರ್ ವುಡ್, ಒರಿಜಿನಲ್ ರಬ್ಬರ್ ವುಡ್ ಸರ್. ನನಗೆ ಕಸ್ಟಮರ್ಗೆ ಅದಕ್ಕೆ ಹೇಳೋದು, ನಿಮ್ಗೆ ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಕಾರ್ಪೆಂಟರ್ನ ಕರ್ಕೊಂಬಂದು ತೋರಿಸಿ ತಗೊಂಡೋಗಿ ಸರ್. ಲೈಫ್ ಟೈಮ್ ವಾರಂಟಿ ಬರ್ತದೆ ಸರ್. ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ ಸರ್. 5 ವರ್ಷ, 10 ವರ್ಷ, 20 ವರ್ಷ ಅಂತಿಲ್ಲ, 100 ವರ್ಷ ಸರ್. ಅದೇನೋ ಆಗೋದೇ ಅಲ್ಲ ಸರ್. ನಾನು ಚಾಲೆಂಜ್ ಮಾಡ್ತೀನಿ, ಖಂಡಿತ ನಾನು ಚಾಲೆಂಜ್ ಮಾಡಿ. ಏನೋ ಆಗಕ್ಕೆ ಚಾನ್ಸೇ ಇಲ್ಲ ಸರ್. ಅದು ಸರ್ ಮೇಲೆ ಇರ್ತದ ಕುಶನ್. ಎಲ್ಲರೂ ಇಲ್ಲಿ ನೋಡಿ ಸರ್, ಕುಶನ್ ಸಮೇತ. ಕುಶನ್ ಎಲ್ಲರೂ 4 ಇಂಚ್ ಕುಶನ್ ಹಾಕ್ತಾರೆ ಸರ್. 8 ಇಂಚ್ ಕುಶನ್ ಹಾಕಿದೀನಿ ಸರ್. 8 ಇಂಚ್ ಕುಶನ್ ಹಾಕಿ ಸರ್. ಹಂಗೆ ಕಂಫರ್ಟ್ ಹಂಗೆ ಇರ್ತದೆ ಸರ್. ನೋಡಿ, ಕಂಫರ್ಟ್ ಹಂಗೆ ಇರ್ತದೆ ಸೋಫಾ ಸರ್. ನಾರ್ಮಲ್ ನಾವು ಮಾಡಲ್ಲ ಸರ್. ನಾರ್ಮಲ್ ಐಟಮ್ ಅಂದ್ರೆ ನಾನು ಹೇಳಿದ್ನಲ್ಲ ಸರ್, ನಾರ್ಮಲ್ ಐಟಮ್ ಸಿಗ್ತದೆ ಎಲ್ಲ ಕಡೆ 3,000, 5,000. ಬಟ್ ಏನೋ ಒಂದು ವಿಶೇಷ ಇರಬೇಕಾ ಸರ್ ತಗೊಂಡ್ಬೇಕು. ಯಾಕಂದ್ರೆ ನಮ್ಮ ಮನೆಯಲ್ಲೂ ಅದೇ ಸೋಫಾ, ಇನ್ನೊಬ್ರ ಮನೆಯಲ್ಲೂ ಅದೇ ಸೋಫಾ, ಇನ್ನೊಬ್ರ ಮನೆಯಲ್ಲೂ ಅದೇ ಅಂದ್ಬಿಟ್ರೆ ಆಗಲ್ಲ. ಅವ್ರ ಮನೇಲಿ, ನಮ್ಮ ರಿಲೇಷನ್ ಅವ್ರ ಮನೇಲಿ ಇದೆ, ಹೌದು, ಅದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗಿರ್ಬೇಕಂತ ನಾವು ಆಸೆ ಪಡ್ತೀವಿ. ಹೌದಾ ಇಲ್ವಾ? ಎಲ್ಲರೂ, ಎಲ್ಲ ಕಸ್ಟಮರ್ ಅದೇ ತರ ಆಸೆ ಪಡ್ತಾರೆ. ಅದೇ ತರ ಐಟಮ್ ಡಿಫ್ರೆಂಟ್ ಆಗಿ ಇಟ್ಟಿರ್ತೀವಿ ಸರ್. ಇದು ಹೊಸದಾಗಿ ಬಂದಿರೋದು. ಹೌದು ಸರ್. ವೀಕ್ಷಕರೇ ನೋಡಿ, ಇದು ಹೊಸದಾಗಿ ಬಂದಿರೋದು. ಇವನ್ ಇದು ಕೂಡ ಅಷ್ಟೇನೆ. ಇದು ಬರ್ಮಾಟಿಕ್ ಸರ್, ಪ್ಯೂರ್ ಬರ್ಮಾಟಿಕ್. ಬರ್ಮಾಟಿಕ್ ಇದು ಸರ್. ಕೆಲವರು ಟೀ ಕುಡ್ ಅಲ್ಲಿ ಮೋಸ ಮಾಡ್ತಾರೆ ಸರ್. ಟೀ ಕುಡ್ ಅಂದ್ಬಿಟ್ಟು ಎಲ್ಲಾ ಟೀ ಕುಡ್ ಆಗಲ್ಲ ಸರ್. ಟೀ ಕುಡ್ ಅಲ್ಲಿ ಸುಮಾರು ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಸುಮಾರು ಜಾತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನ್ ಹೇಳಿ, ಅಸ್ಸಾಂ ಟೀಕ್ ಅಂತಾರೆ, ಹುಣಸೂರ್ ಟೀಕ್ ಅಂತಾರೆ, ಮೈಸೂರು ಟೀಕ್ ಅಂತಾರೆ, ಗಾನಾ ಟೀಕ್ ಅಂತಾರೆ, ನಾಗ್ಪುರ ಟೀಕು, ಕೇರಳ ಟೀಕು. ಎಷ್ಟು ಟೀ ಕುಡ್ ಬೇಕಾದ್ರೆ ನಾನು ಕೊಡ್ತೀನಿ ಬನ್ನಿ ಸರ್. ಬಟ್ ಯಾವ ಟೀ ಕುಡ್ ಎಷ್ಟು ದಿವಸ ಬರ್ತದೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಖಂಡಿತ ಸರ್. ನೋಡಿ, ಇದು ನೋಡಿ ಮೋಲ್ಡೆಡ್ ಫೋಮ್ ಅಲ್ವಾ ಸರ್ ಇದು? ಹೌದು ಸರ್. ಇದು ಹೇಳಿದ್ನಲ್ಲ ಸರ್, ನೀಲಂಬೂರ್ ಟೀಕ್. ಇದು ನೀಲಂಬೂರ್ ಟೀಕ್. ಇದು ಒರಿಜಿನಲ್ ಸರ್, ಒರಿಜಿನಲ್ ಟೀಕ್. ಅಂದ್ರೆ 1% ಮಿಕ್ಸ್ ಆಗಿರಲ್ಲ ಸರ್. ಹೌದಾ? ಒಂದೇ 1% ಏನು ಮಿಕ್ಸ್ ಆಗಿಲ್ಲ. ನಾನು ಹೇಳಿದ್ನಲ್ಲ ಲೈಫ್ ಟೈಮ್ ಅಂತ. ಲೈಫ್ ಟೈಮ್ ನಾನು ಬರ್ದು ಕೊಡ್ತೀನಿ ಸರ್. ಒಂದೇ 1% ನಾವು ಮಿಕ್ಸ್ ಮಾಡಲ್ಲ ಸರ್. ಮಿಕ್ಸ್ ಮಾಡಿದ್ರೆ ನಮಗೂ ಭಯ, ಎಲ್ಲಿ ಹುಳ ಬಂದ್ಬಿಡ್ತದೋ, ಎಲ್ಲಿ ಬ್ರೇಕ್ ಆಗ್ಬಿಡ್ತದೋ ಅಂತ. ಅದನ್ನೇನ ಖಂಡಿತ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಒರಿಜಿನಲ್ ಐಟಮ್ ಹಾಕೋದು, ಒರಿಜಿನಲ್ ಮ್ಯಾನುಫ್ಯಾಕ್ಚರಿಂಗೇ ಮಾಡೋದು ಸರ್. ಓಕೆ ಸರ್, ನೋಡ್ಬೋದು ವೀಕ್ಷಕರೇ, ಸೇಮ್ ಟೀ ಕುಡ್ದು ನಿಮಗೆ ಡೈನಿಂಗ್ ಟೇಬಲ್ಗಳು ಕೂಡ ಸಿಗುತ್ತೆ. ಓ, ಎಲ್ಲ ಟೀ ಕುಡ್ದಲ್ಲ ಸರ್ ಇದು ಕಂಪ್ಲೀಟ್ ಗ್ಲಾಸ್ ಟಾಪ್.
ವಿನಿಯರ್ ಟಾಪ್ ಬೇಕಾದ್ರೆ ವಿನಿಯರ್ ಟಾಪ್, ಹೌದು ಸರ್. ಸೊ ಆನೆಕ್ಸ್ ಟಾಪ್ ಬೇಕಾದ್ರೆ ಆನೆಕ್ಸ್ ನೆಕ್ಸ್ಟ್ ಟಾಪ್ ವುಡ್ಡಲ್ಲೂ ಹಂಗೆ ಸರ್ ಆಪ್ಷನ್ ನಾನು ಹೇಳಿದ್ನಲ್ಲ, ನಿಮ್ಗೆ ಟೀಕ್ ವುಡ್ ಬೇಕಾ ಟೀಕ್ ವುಡ್ ಕೊಡ್ತೀವಿ, ರಬ್ಬರ್ ವುಡ್ ಬೇಕಾ ರಬ್ಬರ್ ವುಡ್ ಕೊಡ್ತೀವಿ, ಶೀಶೆ ವುಡ್ ಬೇಕಾ ಶೀಶೆ ವುಡ್ ಕೊಡ್ತೀವಿ, ಇಲ್ಲ ನಾರ್ಮಲ್ ನಮ್ಗೆ ಪ್ಲೈವುಡ್ ಅಲ್ಲಿ ಮಾಡ್ಕೊಡಿ ಅದನ್ನು ಕೊಡ್ತೀವಿ. ಓಕೆನಾ. ಸೋಪನಲ್ಲೂ ಹಂಗೆ ಸರ್, ಇವಾಗ ಯಾಕಂತ ಹೇಳಿದ್ರೆ ನಾರ್ಮಲ್ ನೀಮ್ ವುಡ್ ಹಾಕ್ಬೇಕಾ ನೀಮ್ ವುಡ್ ಅಲ್ಲಿ ಮಾಡ್ಕೊಡ್ತೀವಿ, ಒಂದೇ ನಾವು ಹಾಕ್ಬೇಕಾ ಒಂದೇ ಮಾಡ್ಕೊಡ್ತೀವಿ, ಬೇಡ ರೀ ನಮ್ಮ ಪೈನ್ ವುಡ್ ಹಾಕ್ಕೊಡಿ, ನಮ್ಗೆ ಯಾವತ್ತೂ ಬ್ರೇಕೇಜ್ ಆಗಬಾರ್ದು ಪೈನ್ ವುಡ್ ಬೇಕಾ ಹೇಳಿ ಪೈನ್ ವುಡ್ ಮಾಡ್ಕೊಡ್ತೀವಿ. ಖಂಡಿತ ನಮ್ಗೆ ಆಪ್ಷನ್ ಅಂತೂ ಕಡಿಮೆ ಇಟ್ಟಿಲ್ಲ ಸರ್, ಅದು ಕುಷನ್ಗಾಗಿರ್ಬೋದು ವುಡ್ಗಾಗಿರ್ಬೋದು ಇಲ್ಲ ಮ್ಯಾಟ್ರಸ್ಗಾಗಿರ್ಬೋದು, ಯಾವುದ್ರಲ್ಲೂ ಆಪ್ಷನ್ ಕಡಿಮೆ ಇಲ್ಲ, ಎಲ್ಲದಕ್ಕೂ ಆಪ್ಷನ್ ಇಟ್ಟಿದ್ವಿ. ಕಸ್ಟಮರ್ ಯಾವ ತರ ಹೇಳ್ತಾರೋ ಆ ತರ ಖಂಡಿತ ಮಾಡ್ಕೊಡ್ತೀರಾ. ಖಂಡಿತ. ಫೈನಲ್ ಆಗಿ ಇಷ್ಟೊತ್ತು ವಿಡಿಯೋ ನೋಡ್ಕೊಂಡು ಬಂದಂತ ನಮ್ಮ ವೀಕ್ಷಕರಿಗೆ ಆಪಲ್ ವುಡ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಸರ್. ಎಲ್ಲರೂ ಕಸ್ಟಮರು ಸರ್ ನಿಜ ಹೇಳ್ತೀನಿ, ಕಸ್ಟಮರ್ ಕೆಲವರು ಏನಂತ ಹೇಳಿದ್ರೆ ಕಸ್ಟಮರ್ ಕೇಳ್ತಾರೆ ಸರ್, ನಾನು ಏನದು ನೆಲಮಂಗಲಿಂದ ಮಾತಾಡ್ತಾ ಇದ್ದೀನಿ, ನಾನು ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಇಲ್ಲಿಂದ ಮಾತಾಡ್ತಾ ಇದ್ದೀನಿ, ನಂಗೆ ಒಂದು ಫೋಟೋ ಕಳಿಸ್ಬಿಡಿ ನಾನು ಹಂಗೆ ಬುಕ್ ಮಾಡ್ಬಿಡ್ತೀನಿ ಅಂತ. ಸರ್ ಹಂಗೆ ಬುಕ್ ಮಾಡೋದಕ್ಕಿಂತ ದಯವಿಟ್ಟು ಒಂದು ಸರಿ ಬನ್ನಿ ಸರ್, ಯಾಕಂತ ಹೇಳಿದ್ರೆ ಒಂದು ದಿವಸ 2 ದಿವಸ ಯೂಸ್ ಮಾಡಿ ಬಿಸಾಡಕೋ ಐಟಮ್ ಅಲ್ಲ ಇದು. ಓಕೆನಾ. ಸುಮಾರು ವರ್ಷ ಯೂಸ್ ಮಾಡಬೇಕು, ಅದಕ್ಕಾಗಿ ನಾವು ಒಂದು ದಿವಸ 1 ಅವರ್ ಅರ್ಧ ಗಂಟೆ ಟೈಮ್ ಮಾಡ್ಕೊಂಡು ನಿಲ್ ಬನ್ನಿ. ಯಾರು ಅಂಗಡಿಗೆ ಅವ್ರು ಕರೆಯಲ್ಲ, ಯಾಕಂದ್ರೆ ಕ್ವಾಲಿಟಿ ಮೇಲೆ ಭಯ ಬಿದ್ದು ನಾನು ಚಾಲೆಂಜ್ ಮಾಡ್ತೀನಿ ಸರ್. ಕಸ್ಟಮರ್ ಬಂದು ಇಲ್ಲಿ ನೋಡ್ಲಿ, ಇಲ್ಲ ನಿಮ್ದು ಇಂಥ ಪ್ರಾಬ್ಲಮ್ ಇದೆ ಅಂತೇಳಿ ಅವತ್ತೇ ಇಮಿಡಿಯೇಟ್ ಅದನ್ನ ಚೇಂಜ್ ಮಾಡ್ತೀನಿ ನಾನು. ಚೇಂಜ್ ಮಾಡ್ಬಿಡ್ತೀನಿ. ಹೌದು ಖಂಡಿತ ಸರ್, ನಾನು ಆ ಥರ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ಸರ್. ಅದರಿಂದ ನಿಮ್ಗೆ ಏನಾದರೂ ಕ್ವಾಲಿಟಿ ಐಟಮ್ ಬೇಕಂದ್ರೆ ಖಂಡಿತ ಬನ್ನಿ ಸರ್, ನಾನು ಖಂಡಿತ ಮಾಡ್ಕೊಡ್ತೀನಿ. ನನ್ನ ಹತ್ರ ಇರೋ ಐಟಮು ಕ್ವಾಲಿಟಿ ಐಟಮ್. ಎರಡನೇದಾಗಿ ನಿಮಗೆ ಬೇಡ, ನಮ್ಮ ಹತ್ರ ಇಷ್ಟು ಐಟಮ್ ಇಟ್ಟಿದ್ದೀನಿ, 100 ಸೋಫಾ 100 ಡೈನಿಂಗ್ 100 ಕಾಟು ಇಟ್ಟಿದ್ದೀನಿ, ನಿಮ್ಗೆ ಅದು ಬೇಡ ಇನ್ನೂ ಯಾವ್ದಾನ ಬೇರೆ ನಿಮ್ಮದೇ ಮಾಡಲ್ ಇದೆಯಾ ಖಂಡಿತ ಕೊಡಿ, ಅದನ್ನು ಮಾಡ್ಕೊಡ್ತೀನಿ. ನಿಮ್ಮದೇ ಕಸ್ಟಮೈಸೇಷನ್ ಇಂಚು ಸರ್, ಅದು ಎಷ್ಟೇ ಇಂಚು. ನಮ್ಮ ಮನೇಲಿ ಕಸ್ಟಮರ್ ಕೆಲವ್ರ ಮನೇಲಿ ನಮ್ದು ಸ್ಟೆಪ್ಸ್ ರೀ 2 ಅಡಿ, ನನ್ನ ರಾತ್ರಿ ಸರ್ ಇಲ್ಲಿ ಮುನ್ನೆ ಕೊಡಲು ಅಂತ ಒಂದಿದೆ ಮಾರ್ತಳ್ಳಿ ಹತ್ರ, ಅಲ್ಲಿ ನಾನೇ ಮೆಜರ್ಮೆಂಟ್ಗೆ ಹೋಗಿದ್ದೇನೆ. ಓಕೆನಾ. ಅವ್ರ ಸ್ಟೆಪ್ಸ್ ಇದೆ ಎಷ್ಟಿದೆ ಅಂತ ಹೇಳಿದ್ರೆ ಸರ್ ಬರೀ 2 ಅಡಿನೇ ಸ್ಟೆಪ್ಸ್ ಇರೋದು, ನಮ್ಮ ಸೋಫಾ 3.5 ಅಡಿ ಇದೆ. ಓಕೆನಾ. ಅಲ್ಲಿ ಹೋಗೋದೇ ಇಲ್ಲ. ಹೌದು ಡಿಸ್ಮೆಂಟಲ್ ಆಪ್ಷನ್ ಇಟ್ಟಿದ್ದೀನಿ. ಅವ್ರ ಮನೆಯಲ್ಲಿ ಮತ್ತೆ ಒಂದು ಟಿವಿ ಸ್ಟ್ಯಾಂಡ್ ಹತ್ರ ಪಿಲ್ಲರ್ ಒಂದು ಬಂದ್ಬಿಟ್ಟಿದೆ, ಅಲ್ಲಿ ಸ್ವಲ್ಪ ಕೂತ್ಕೊಳ್ಳೋದೇ ಇಲ್ಲ ಸರ್. ನಾನು ತಗೊಂಡಿದ್ದೀನಿ ಟೆಂಪ್ಲೇಟ್ ತಗೊಂಡ್ ಬಂದಿದ್ದೀನಿ, ಅಲ್ಲಿ ಕಟ್ಟಿಂಗ್ ಮಾಡಿ ಆ ತರ ಮಾಡ್ಕೊಡ್ತೀನಿ. ಆ ತರ ನಾವು ಕಸ್ಟಮೈಸ್ ಅಲ್ಲಿ ಮಾತ್ರ ಕಿಂಗ್ ಸರ್. ಅವ್ರು ಯಾವ ತರ ಆದ್ರೂ ಕೇಳಿ ಅವ್ರ ಮನೆಗೆ ನಾವೇ ಮೆಜರ್ಮೆಂಟ್ ಕಳಿಸಿ ಆ ಮೆಜರ್ಮೆಂಟ್ಗೂ ಮಾಡ್ಕೊಡ್ತೀವಿ, ಅದಕ್ಕೆಲ್ಲ ಚಾರ್ಜು ಮಾಡಲ್ಲ. ಕಸ್ಟಮರ್ ಹೇಳ್ಬೇಕು ನಮ್ಗೆ ಈ ತರ ಇದೆ, ಬಂದು ಮೆಜರ್ಮೆಂಟ್ ತಗೊಂಡು ಮಾಡಿ ಅಂದ್ರೆ ಖಂಡಿತ ಮಾಡ್ಕೊಡ್ತೀವಿ. 100% ರೆಡಿ ಇದೆ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಫರ್ನಿಚರ್ ನ ಅದು ಕೂಡ ಲೈಫ್ ಟೈಮ್ ವಾರಂಟಿ ಜೊತೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.